ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಹಾರ್ಟ್ ಟಚಿಂಗ್ ಸ್ಟೋರಿ. ತನ್ನ ನೈಟ್ ಶಿಫ್ಟಿಗಾಗಿ ತಯಾರಾಗಿ ಮನೆಯಿಂದ ಹೊರಟಿದ್ದಳು ಡಾಕ್ಟರ್ ಸೌಜನ್ಯ. ಅಮ್ಮ, ನಾನು ಹೋಗಿ ಬರುತ್ತೀನಿ ಎಂದಳು ಸೌಜನ್ಯ. ಆಗ ಜಲಜಾ ಅವರು, ಹುಷಾರು ಸೌಜನ್ಯ, ನೀನು ಆಸ್ಪತ್ರೆಗೆ ತಲುಪಿದ ಮೇಲೆ ನನಗೆ ಫೋನ್ ಮಾಡಮ್ಮ. ಮೊದಲೇ ರಾತ್ರಿ ಹೊತ್ತು ಕಾಲ ಸರಿಯಿಲ್ಲ ಎಂದು ಮತ್ತೊಮ್ಮೆ ಹುಷಾರು ಎಂದರು. ಆಯ್ತಮ್ಮ, ಫೋನ್ ಮಾಡ್ತೀನಿ ಎಂದು ಹೇಳಿ ಬಾಯಮ್ಮ ಎಂದು ಹೊರಟಳು ಸೌಜನ್ಯ. ಕ್ಯಾಬ್ ಬುಕ್ ಮಾಡಿದ್ದಳು, ಅದು ಬಂದು ನಿಂತಿತ್ತು. ಹತ್ತಿ ಕೂತಳು ಸೌಜನ್ಯ. ಆಸ್ಪತ್ರೆಗೆ ಇನ್ನೇನು ಸ್ವಲ್ಪ ದೂರವಿದೆ ಎನ್ನುವಾಗ ಆಸ್ಪತ್ರೆಯಿಂದ ಫೋನ್ ಬಂತು. ಡಾಕ್ಟರ್, ಬೆಳಗ್ಗೆ ನೀವು ಡೆಲಿವರಿ ಮಾಡಿಸಿದ ಮಗು ಈಗ ಎದ್ದಿದೆ. ಆ ಮಗುವಿಗೆ ಹೊಟ್ಟೆಗೆ ಏನು ಕೊಡಬೇಕು ಡಾಕ್ಟರ್ ಎಂದಳು ಸಿಸ್ಟರ್, ಒಂದು ಕೆಲಸ ಮಾಡಿ, ತಾಯಿಗೆ ಎಚ್ಚರವಾಗಿದ್ದರೆ ಅವರೇ ಮಗುವಿಗೆ ಹಾಲು ಕುಡಿಸಲಿ. ಅವರಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಅಂದರೆ ಮಗುವಿಗೆ ಹೊರಗಿನ ಹಾಲು ಸ್ಪೂನಿನಲ್ಲಿ ನೀವೇ ಕುಡಿಸಿ. ಕೇವಲ 2 ಚಮಚ, ಹೆಚ್ಚು ಬೇಡ ಎಂದಳು ಸೌಜನ್ಯ. ಎಸ್ ಡಾಕ್ಟರ್ ಎಂದು ಸಿಸ್ಟರ್ ಫೋನ್ ಇಟ್ಟಳು. ಈ ಮಾತುಕತೆ ಮುಗಿಯುವುದರಲ್ಲಿ ಆಸ್ಪತ್ರೆಗೆ ಬಂದು ತಲುಪಿತು ಕ್ಯಾಬ್. ದುಡ್ಡು ಕೊಟ್ಟು ಥ್ಯಾಂಕ್ ಯು ಎಂದಳು ಸೌಜನ್ಯ. ಆಗ ಅವಳಿಗೆ ಮತ್ತೊಂದು ಫೋನ್ ಬಂತು. ಹಲೋ ಮೇಡಮ್, ನೀವು ಕ್ಯಾಬ್ ಬುಕ್ ಮಾಡಿದ್ರಲ್ಲ ಎಂದ. ಈಗ ತಾನೇ ನಿಮ್ಮ ಕಂಪನಿಯ ಕ್ಯಾಬ್ನಲ್ಲಿಯೇ ನಾನು ಬಂದೆ ಎಂದು ಫೋನ್ ಇಟ್ಟಳು. ತಿರುಗಿ ನೋಡಿದರೆ ಕಾರ್ ಅಲ್ಲಿಯೇ ನಿಂತಿತ್ತು. ಆದರೆ ಅದು ಕ್ಯಾಬ್ ಆಗಿರಲಿಲ್ಲ. ಸೌಜನ್ಯ ಕಾರಿನ ಹತ್ತಿರ ಹೋಗಿ ಡ್ರೈವಿಂಗ್ ಮಾಡುತ್ತಿದ್ದ ವ್ಯಕ್ತಿಯನ್ನು ಮಾತನಾಡಿಸಿದಳು. ಸರ್, ಸಾರಿ ಸರ್, ಅದು ಆಸ್ಪತ್ರೆಗೆ ಬರುವ ಗಡಿಬಿಡಿಯಲ್ಲಿ ನಾನು ಬುಕ್ ಮಾಡಿದ ಕ್ಯಾಬ್ ಅಂದುಕೊಂಡು ಹತ್ತಿ ಕೂತೆ. ಸರ್, ಐ ಆಮ್ ಸಾರಿ ಸರ್ ಎಂದಳು ಸೌಜನ್ಯ. ಇಟ್ಸ್ ಓಕೆ ಮೇಡಮ್, ತಗೊಳ್ಳಿ ನಿಮ್ಮ ಹಣ ಎಂದು ಅವಳು ಕೊಟ್ಟ ಹಣ ಅವಳಿಗೆ ಹಿಂತಿರುಗಿಸಿಕೊಟ್ಟ. ಅದನ್ನು ಪಡೆದ ಸೌಜನ್ಯ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಳು. ಅಷ್ಟರಲ್ಲೇ ಬಂದ ಡಾಕ್ಟರ್ ರೋಹಿತ್, ಹಾಯ್ ಸೌಜನ್ಯ ಎಂದ. ಹೇ ಹಾಯ್ ಡಾಕ್ಟರ್ ಎಂದಳು ಸೌಜನ್ಯ. ಅವಳು ಮತ್ತೆ ಕಾರಿನ ಕಡೆ ಬಗ್ಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಎಂದು ಅಲ್ಲಿಂದ ಹೊರಟಳು ಸೌಜನ್ಯ. ವಾವ್, ವಾಟ್ ಅ ನೈಸ್ ನೇಮ್ ಆ್ಯಂಡ್ ಡಿಫ್ರೆಂಟ್ ನೇಮ್, ಆ್ಯಂಡ್ ದಟ್ ನೇಮ್ ಸೂಟ್ಸ್ ಅರ್ ವೆರಿ ಮಚ್. ಲವ್ಲಿ ಆ್ಯಂಡ್ ಸ್ವೀಟ್ ಆ್ಯಂಡ್ ಕ್ಯೂಟ್ ಗರ್ಲ್ ಎಂದುಕೊಳ್ಳುತ್ತಲೇ ಅಲ್ಲಿಂದ ಹೊರಟ ಅವನು. ನೈಟ್ 2 ಎಮರ್ಜೆನ್ಸಿ ಡೆಲಿವರಿ ಕೇಸ್ ಬಂದವು. ಅದರಲ್ಲಿ ಒಂದು ಕೇಸ್ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಅವಳ ಗಮನ ಪೂರ್ಣ ಆ ಕಡೆಯಲ್ಲೇ. ಡ್ಯೂಟಿಯಲ್ಲಿದ್ದರೆ ಅವಳ ಪೂರ್ಣ ಗಮನ ತನ್ನ ಕರ್ತವ್ಯದ ಕಡೆಗೆಯೇ. ಅವಳು ಒಬ್ಬ ನಿಂಬಲ್ ಹ್ಯಾಂಡೆಡ್ ಗೈನಕಾಲಜಿಸ್ಟ್. ಎಂತಹ ನೋವಿನಿಂದ ಬರುವ ತಾಯಂದಿರೋ ನಗುನಗುತ್ತಾ ಮಕ್ಕಳನ್ನು ಹೆರುವಂತೆ ಮಾಡುವಂತಹ ಡಾಕ್ಟರ್. ಅವಳು ಆನ್ ಡ್ಯೂಟಿ ಇದ್ದರೆ ಬಾಕಿಯವರು ರಿಲ್ಯಾಕ್ಸ್ ಆಗಿ ಇರುತ್ತಿದ್ದರು. ಬೆಳಗಿನ ಜಾವ 4 ಗಂಟೆಗೆ ಫ್ರೀ ಆದವಳು ತನ್ನ ಡ್ಯೂಟಿ ರೂಮಿನಲ್ಲಿ ಹೋಗಿ ರಿಲ್ಯಾಕ್ಸ್ ಆಗತೊಡಗಿದ್ದಳು ಸೌಜನ್ಯ. ಅವಳ ಗಮನ ಆ ಕಾರಿನವರು ತನಗೆ ಹಿಂತಿರುಗಿಸಿಕೊಟ್ಟ ದುಡ್ಡಿನ ಮೇಲೆ ಹೋಯಿತು. ಅದನ್ನು ಕೈಯಲ್ಲಿ ಹಿಡಿದುಕೊಂಡಾಗೆ ತನ್ನ ಗಡಿಬಿಡಿಯಲ್ಲಿ ಆತನ ಕಾರು ಹತ್ತಿದ್ದನ್ನು ನೆನಪಿಸಿಕೊಂಡು ಆ ಸಮಯದಲ್ಲೂ ತನ್ನ ತಲೆಯ ಮೇಲೆ ತಾನೇ ಒಮ್ಮೆ ಮೊಟಕಿಕೊಂಡಿದ್ದಳು. ಅವರು ಒಳ್ಳೆಯ ವ್ಯಕ್ತಿ ಆಗಿದ್ದರಿಂದ ಪರವಾಗಿಲ್ಲ. ಇಲ್ಲದಿದ್ದರೆ ಹೇಳದೆ ಕೇಳದೆ ಯಾರದೋ ಕಾರಿನಲ್ಲಿ ಹತ್ತಿ ಕುಳಿತರೆ, ಬಿಟ್ಟಿ ಚಾನ್ಸ್ ಅಂದುಕೊಂಡಿದ್ದರೆ ಇಷ್ಟು ಹೊತ್ತಿಗೆ ನನ್ನ ಹೆಣ ಬಿದ್ದಿರೋದು. ಅದಕ್ಕಿಂತ ಮುಂಚೆ ಏನಾಗುತ್ತಿತ್ತು ಎಂದು ಯೋಚಿಸಿದಾಗ ಹೃದಯ ಕಂಪಿಸಿತು. ಹಬ್ಬ, ಎಂತಹ ಆಪತ್ತಿನಿಂದ ಕಾಪಾಡಿದೆ ದೇವರೇ, ತುಂಬ ಥ್ಯಾಂಕ್ಸ್ ಅಪ್ಪ ನಿನಗೆ. ಆ ಮನುಷ್ಯ ಯಾರೋ ಬಹಳ ಒಳ್ಳೆಯವರು, ಅವರಿಗೂ ಕೂಡ ಒಳ್ಳೆಯದಾಗುವಂತೆ ಮಾಡಪ್ಪ ದೇವರೇ ಎಂದು ಕೇಳಿಕೊಂಡಳು ಸೌಜನ್ಯ. ತನ್ನ ಮೊಬೈಲ್ ತೆಗೆದು ಟೈಮ್ ನೋಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಎಂದು ಕೂತಳು. ಸುಮಾರು ಬೆಳಗಿನ 6 ಗಂಟೆಗೆ ಅವಳ ಡ್ಯೂಟಿ ಮುಗಿದು ಮನೆಗೆ ಹೋಗಲು ಆಸ್ಪತ್ರೆಯಿಂದ ಹೊರಗೆ ಬಂದಳು. ಅಷ್ಟೊತ್ತಿಗೆ ಎದುರಿಗೆ ಬಂದ ಸಿಸ್ಟರ್, ಗುಡ್ ಮಾರ್ನಿಂಗ್ ಡಾಕ್ಟರ್ ಎಂದಳು. ಗುಡ್ ಮಾರ್ನಿಂಗ್ ಸಿಸ್ಟರ್ ಎಂದು ಹೊರಡಲು ಅನುವಾದವಳಿಗೆ ಪಕ್ಕದಲ್ಲಿ ಬಂದು ಒಂದು ಕಾರ್ ನಿಂತು ಹಾರ್ನ್ ಮಾಡಿತ್ತು. ಯಾರೆಂದು ನೋಡಿದರೆ ಡಾಕ್ಟರ್ ರೋಹಿತ್. ಕಮ್ ಸೌಜನ್ಯ, ಐ ವಿಲ್ ಡ್ರಾಪ್ ಯು ಎಂದ. ಅದಕ್ಕೆ ಸೌಜನ್ಯ, ನೋ ಡಾಕ್ಟರ್, ಥ್ಯಾಂಕ್ ಯು, ಬಟ್ ಐ ಪ್ರಿಪೇರ್ ಟ್ಯಾಕ್ಸಿ ಟು ಗೋ. ಆಲ್ರೆಡಿ ಬುಕ್ ಮಾಡಿದ್ದೀನಿ, ಇನ್ನೇನು ಬರುತ್ತೆ. ಬಾಯ್ ಡಾಕ್ಟರ್ ಎಂದು ಅಲ್ಲಿಂದ ಹೊರಟಳು ಸೌಜನ್ಯ. ಇದನ್ನೆಲ್ಲ ಒಂದು ಜೊತೆ ಕಣ್ಣುಗಳು ಗಮನಿಸುತ್ತಿದ್ದವು. ಸೌಜನ್ಯ ಗೇಟ್ ಹತ್ತಿರ ಬರುವುದಕ್ಕೂ ಕ್ಯಾಬ್ ಬರುವುದಕ್ಕೂ ಸೇಮ್ ಟೈಮ್. ಅವಳು ಅದರಲ್ಲಿ ಕೂತು ಮನೆಯ ಕಡೆಗೆ ಹೊರಟಳು. ರಾತ್ರಿಯ ಕೇಸುಗಳನ್ನು ಅಟೆಂಡ್ ಮಾಡಿ ಸಾಕಾಗಿದ್ದ ಸೌಜನ್ಯ ಕ್ಯಾಬ್ನಲ್ಲಿ ಕೂತ ಕೆಲ ಸಮಯದಲ್ಲಿ ತೆಳ್ಳಗೆ ಜೋಂಪು ಹತ್ತಿತ್ತು. ಮೊಬೈಲ್ ರಿಂಗ್ ಅವಳನ್ನು ಹೇಳಿಸಿತ್ತು. ಶಬ್ದಕ್ಕೆ ಬೆಚ್ಚಿದಂತೆ ಎದ್ದಿದ್ದಳು. ಅಮ್ಮನ ಫೋನ್ ರಿಸೀವ್ ಮಾಡಿ, ಅಮ್ಮ ಹೇಳಮ್ಮ ಎಂದಳು. ಎಲ್ಲಿದ್ದೀಯಾ?
ಹೊರಟಿದ್ದೀಯಾ ಎಂದರು. ಹೂನಮ್ಮ, ಅರ್ಧ ದಾರಿಯಲ್ಲಿ ಇದ್ದೀನಿ. ಇನ್ನೊಂದು 15 ನಿಮಿಷ ಮನೆಯಲ್ಲೇ ಇರುತ್ತೀನಿ ಎಂದವಳು ಫೋನ್ ಇಟ್ಟಿದ್ದಳು. ಮತ್ತೆ ಮನೆ ತಲುಪುವವರೆಗೂ ಸೌಜನ್ಯ ಮಲಗಲಿಲ್ಲ. ಮನೆಗೆ ಬಂದವಳೆ ಸೀದಾ ಹೊಕ್ಕಿದ್ದು ಬಾತ್ರೂಮ್ಗೆ. ಸ್ನಾನ ಮಾಡಿ ಬಂದವಳು ದೇವರಿಗೆ ಕೈ ಮುಗಿದು ಅಡುಗೆ ಮನೆ ಹೊಕ್ಕಳು. ಅವರ ಅಮ್ಮ, ಹೋಗಿ ಮಲಗೋ, ನೈಟ್ ಶಿಫ್ಟ್ ಮಾಡಿ ಮನೆಗೆ ಈಗ ತಾನೇ ಬಂದಿದ್ದೀಯಾ, ಕೆಲಸ ನಾನು ಮಾಡಿಕೊಳ್ಳುತ್ತೀನಿ ಎಂದರು. ಕೇಳಲಿಲ್ಲ ಸೌಜನ್ಯ. ಅವರಿಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡಿ ತಿಂಡಿಯ ನಂತರ ಅಲ್ಪ ಸ್ವಲ್ಪ ಮನೆಯ ಕೆಲಸಗಳನ್ನು ಪೂರೈಸಿ ನಂತರ, ಅಮ್ಮ 2 ಗಂಟೆಗೆ ಮತ್ತೆ ಆಸ್ಪತ್ರೆಗೆ ಹೋಗಬೇಕು, 1 ಗಂಟೆಗೆ ನನ್ನನ್ನು ಎಬ್ಬಿಸಿ ಎಂದವಳಿಗೆ ಜಲಜಾ ಅವರು ಸೌಜನ್ಯ ಎಂದರು. ಅವಳು ಹಾ ಅಮ್ಮ ಎಂದಳು. ಅದು ಇನ್ನು 10 ದಿನಕ್ಕೆ ಅವನ ಕಾರ್ಯ ಎಂದರು. ಅದನ್ನು ಕೇಳಿ ಮುಖ ಚಿಕ್ಕದಾಯಿತು ಸೌಜನ್ಯಾಗೆ. ಆಯ್ತಮ್ಮ ಎಂದು ಹೇಳಿ ತನ್ನ ರೂಮಿಗೆ ಹೋಗಿ ಮಂಚದ ಮೇಲೆ ಮಲಗಿದಾಗ ಕಣ್ಣಂಚಿನಿಂದ ಜಾರಿತ್ತು ಕಂಬನಿ. ಮತ್ತೆ ಹಿಂಸೆ ಕೊಡಲು ಬಂದ ನೆನಪುಗಳನ್ನು ಬಲವಂತವಾಗಿ ಬದಿಗೊತ್ತುವ ಪ್ರಯತ್ನ ನಡೆಸಿ ತನ್ನೊಳಗೊಳಗೇ ಉಂಟಾದ ಒಂದು ಸಣ್ಣ ಯುದ್ಧವನ್ನು ಗೆದ್ದಿದ್ದಳು ತಾತ್ಕಾಲಿಕವಾಗಿ. ಸ್ವಲ್ಪ ಹೊತ್ತು ಬಿಟ್ಟು ಅವಳ ರೂಮಿಗೆ ಬಂದ ಜಲಜಾ ಅವರಿಗೆ ಅವಳ ಕಣ್ಣಂಚಿನಲ್ಲಿ ಕರೆ ಕಟ್ಟಿದ್ದ ಕಣ್ಣೀರ ಹನಿ ಅವಳ ವ್ಯಥೆಯನ್ನು ತಿಳಿಸಿತ್ತು. ಅದನ್ನು ಹೊರಿಸಿ ಅವಳ ತಲೆ ಸವರಿ ಅಲ್ಲಿಂದ ತಾವು ಎದ್ದು ಹೋಗಿದ್ದರು. ಸುಮಾರು 12:45 ಹೊತ್ತಿಗೆ ಅವಳನ್ನು ಏಳಿಸಿದರು ಜಲಜಾ ಅವರು. ಎದ್ದ ಸೌಜನ್ಯ ಆಸ್ಪತ್ರೆಗೆ ಹೋಗಲು ತಯಾರಿ ನಡೆಸಿದಳು. ತಯಾರಾಗಿ ಹೊರಬಂದವಳಿಗೆ ಆಸ್ಪತ್ರೆಯ ಆಫೀಸ್ನಿಂದ ಫೋನ್ ಇತ್ತು. ಎತ್ತಿದವಳಿಗೆ ಆ ಕಡೆಯಿಂದ ಡಾಕ್ಟರ್ ಸೌಜನ್ಯ ಎಂದರು. ಎಸ್ ಎಂದಳು. ಇವತ್ತು ಆಸ್ಪತ್ರೆಯ ಬೋರ್ಡ್ ಮೀಟಿಂಗ್ ಇದೆ, ಸಂಜೆ 5 ಗಂಟೆಗೆ, ನೀವು ಅದಕ್ಕೆ ಬರಬೇಕು ಎಂದು ಹೇಳಿ ಸೌಜನ್ಯ ಸರಿ ಎನ್ನುತ್ತಿದ್ದಂತೆ ಆ ಕಡೆಯವರು ಫೋನ್ ಇಟ್ಟರು. ನಂತರ, ಅಮ್ಮ, ಸಂಜೆ ಬೋರ್ಡ್ ಮೀಟಿಂಗ್ ಇದೆಯಂತೆ 5 ಗಂಟೆಗೆ, ಬರೋದಿವತ್ತು ಸ್ವಲ್ಪ ತಡವಾಗಬಹುದು, ನಿಮಗೆ ಫೋನ್ ಮಾಡಿ ತಿಳಿಸುತ್ತೀನಿ ಎಂದವಳು ಮನೆಯಿಂದ ಹೊರಟಳು. ಬಾಗಿಲವರೆಗೆ ಬಂದು ಮಗಳನ್ನು ಕಳಿಸಿಕೊಟ್ಟರು ಜಲಜಾ ಅವರು. ಆಸ್ಪತ್ರೆಗೆ ಹೋದ ಮೇಲೆ ತನ್ನ ರೌಂಡ್ಸ್ ಮುಗಿಸಿ ಬರುವಷ್ಟರಲ್ಲಿ 4 ಗಂಟೆಯಾಗಿತ್ತು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಡಾಕ್ಟರ್ ರೋಹಿತ್, ಆಯ್ ಸೌಜನ್ಯ ಎಂದ. ಅದಕ್ಕವಳು ಅಲೋ ಡಾಕ್ಟರ್ ಎಂದಳು ಮತ್ತು ತನ್ನ ಪೇಷಂಟ್ನ ಕೇಸ್ ಫೈಲ್ ಸ್ಟಡಿ ಮಾಡತೊಡಗಿದಳು. ಆ ಪೇಷಂಟ್ದು ಒಂದು ರೇರ್ ಕೇಸ್ RH ಫ್ಯಾಕ್ಟರ್ಗೆ ಸಂಬಂಧಿಸಿದಂತೆ ಇತ್ತು. ಹಾಗಾಗಿ ಅವರಿಗೆ ಇದುವರೆಗೂ ಮಕ್ಕಳಾಗಿರಲಿಲ್ಲ. ಜೊತೆಗೆ ಅವರದ್ದು ಅವರ ಗಂಡನದು ಸೇಮ್ ಬ್ಲಡ್ ಗ್ರೂಪ್ ಬೇರೆ. ಹಣೆಯ ಮೇಲೆ ಕೈ ಆಡಿಸಿದಳು ಸೌಜನ್ಯ. ಸ್ವಲ್ಪ ಸಮಯದ ಬಳಿಕ ರೋಹಿತ್, ಏನೇ ಪ್ರಾಬ್ಲಮ್ ಎಂದ. ನಥಿಂಗ್ ಡಾಕ್ಟರ್, ಒಂದು ಪೇಷಂಟ್ ಕೇಸ್ ಹಿಸ್ಟರಿ ಸ್ಟಡಿ ಮಾಡುತ್ತಿದ್ದೆ ಅಷ್ಟೇ ಎಂದಳು. ಏನದು ಎಂದ ರೋಹಿತ್. ಅದಕ್ಕವಳು, ಇಲ್ಲ, ಇನ್ನೂ ಪೂರ ಹಿಸ್ಟರಿ ಓದಬೇಕು ಎಂದಳು. ಆಗ ರೋಹಿತ್, ಬಾ ಸೌಜನ್ಯ, ಕಾಫಿ ಕುಡಿದು ಬರೋಣ ಎಂದ. ಅವಳು ಏನಾದರೂ ಹೇಳಬೇಕು. ಅಷ್ಟರಲ್ಲಿ ಸಿಸ್ಟರ್ ಬಂದು, ಡಾಕ್ಟರ್, ಒಂದು ಕೇಸ್ ಬಂದಿದೆ ಎಂದಳು. ಸರಿ ಸಿಸ್ಟರ್, ಬಂದೆ ಎಂದು ಹೇಳಿ ರೋಹಿತ್ ಕಡೆಗೆ ತಿರುಗಿ, ಸಾರಿ ಡಾಕ್ಟರ್ ಎಂದಳು. ಅದಕ್ಕವನು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಎಂದ. ಅವಳು ಆ ಪೇಷಂಟ್ ಅಟೆಂಡ್ ಮಾಡಿ ಬರುವಷ್ಟರಲ್ಲಿ ಬೋರ್ಡ್ ಮೀಟಿಂಗ್ ಶುರುವಾಗುವ ಸಮಯ. ಸ್ವಲ್ಪ ಮುಖಕ್ಕೆ ನೀರು ಹಾಕಿ ತೊಳೆದು ಹೊರಿಸಿಕೊಂಡು ಹೋದಳು. ಬೋರ್ಡ್ ರೂಮಿಗೆ ಆಲ್ರೆಡಿ ಎಲ್ಲರೂ ಬಂದಿದ್ದರು. ಇವಳು ಬಂದು ಸಾರಿ ಎಂದು ಹೇಳಿ ತನ್ನ ಚೇರಿನಲ್ಲಿ ಕುಳಿತಳು. ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಚಿದಾನಂದ್ ಮಾತನಾಡತೊಡಗಿದರು. ಗಾಯ್ಸ್, ನನ್ನ ಮಗ ತನ್ನ ಓದನ್ನು ಮುಗಿಸಿ ಹಿಂತಿರುಗಿ ಬಂದಿದ್ದಾನೆ. ಮುಂದಿನ ದಿನಗಳಲ್ಲಿ ಅವನು ನಮ್ಮನ್ನು ಜಾಯಿನ್ ಆಗಲಿದ್ದಾನೆ. ಅವನು ಡಾಕ್ಟರ್ ಆಕಾಶ್, MBBS MD FRCS ಫ್ರಮ್ ಲಂಡನ್ ಎಂದರು. ಯಾವಾಗ ಅವರು ನಮ್ಮನ್ನು ಜಾಯಿನ್ ಆಗುತ್ತಾರೆ ಸರ್ ಎಂದರು. ಇನ್ನು 15 ದಿನದಲ್ಲಿ ಎಂದವರು. ಆಸ್ಪತ್ರೆಯ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತು ಶುರುವಾಯಿತು. ಸುಮಾರು 7 ಗಂಟೆಯವರೆಗೆ ನಡೆಯಿತು ಮೀಟಿಂಗ್. ಮುಗಿದ ಮೇಲೆ ಮತ್ತೊಂದು ರೌಂಡ್ಸ್ ಮುಗಿಸಿ ಮನೆಗೆ ಹೋಗಿದ್ದಳು. ಮರುದಿನ ಇವಳು ಆಸ್ಪತ್ರೆಗೆ ಹೋದಾಗ ಎಲ್ಲೆಡೆಯೋ ಬರುವ ಹೊಸ ಡಾಕ್ಟರ್ ಬಗ್ಗೆಯೇ ಹಲವಾರು ಮಾತುಗಳು. ಬರುವ ಡಾಕ್ಟರ್ ಬಹಳ ಹ್ಯಾಂಡ್ಸಮ್ ಅಂತೆ, ಒಳ್ಳೆಯ ಡಾಕ್ಟರ್ ಅಷ್ಟೇ ಅಲ್ಲ, ಒಳ್ಳೆಯ ಸರ್ಜನ್ ಅಂತೆ. ಇದುವರೆಗೂ ಅವರ ಯಾವ ಕೇಸ್ ಫೇಲ್ ಆಗಿಲ್ವಂತೆ. ಹೀಗೆ ಇಡೀ ಆಸ್ಪತ್ರೆಯಲ್ಲಿ ಬರುತ್ತಿರುವ ಹೊಸ ಡಾಕ್ಟರ್ ಮಾಯವಾಗಿತ್ತು. ಅವಳು ಮಾತ್ರ ಇಂತಹ ಎಲ್ಲ ವಿಷಯದಲ್ಲಿ ನಿರ್ಲಿಪ್ತೆ. ಅವಳು ಸದಾ ಅವಳಾಯಿತು, ಅವಳ ಕೆಲಸವಾಯಿತು ಎಂಬಂತಿರುವವಳು ಮಾತು ಕಡಿಮೆ, ಕೆಲಸದಲ್ಲಿ ಪರ್ಫೆಕ್ಟ್. ಅವಳೆಂದರೆ ಎಲ್ಲರಿಗೂ ವಿಶೇಷ ಗೌರವ. ಡಾಕ್ಟರ್ ಚಿದಾನಂದಂತೂ ಅವಳನ್ನು ಸ್ವಂತ ಮಗಳೆಂಬಂತೆ ಟ್ರೀಟ್ ಮಾಡುತ್ತಿದ್ದರು. ಚಿಕ್ಕ ವಯಸ್ಸಿಗೆ ಅವಳು ಅಪಾರ ಸಾಧನೆ ಮಾಡಿದ್ದರೂ ಕೂಡ ಸಿಂಪಲ್ ಅವಳು.
ಆದರೂ ಅದನ್ನು ದೊಡ್ಡದಾಗಿ ಎಂದೂ ಎಲ್ಲಿ ಹೇಳಲಾರದವಳು ಸೌಜನ್ಯ. ಸರಳ ಮನೋಭಾವದ ಹುಡುಗಿ ಅವಳು. ಅವನ ಕಾರ್ಯ ಹತ್ತಿರ ಬಂದಾಗ ಆಸ್ಪತ್ರೆಗೆ 3 ದಿನ ರಜೆ ಹಾಕಿದಳು ಸೌಜನ್ಯ. ಅವನ ಕಾರ್ಯ ಮುಗಿದ ಮೇಲೆ ಅವಳೊಳಗೆ ಹೇಳುವ ಭಾವಸಂಘರ್ಷ ಹತ್ತಿಕ್ಕಲು ಅವಳಿಗೆ 1-2 ದಿನ ಬೇಕು. ಆ ಸಮಯದಲ್ಲಿ ಅವಳ ದುಃಖ ಅಪಾರ, ತಿದಿಯೊತ್ತುವಂತಹ ನೋವು. ಅದನ್ನು ತನ್ನೊಳಗೆ ಸಮಾಧಿ ಮಾಡಿದ್ದರೋ ಆಗೀಗ ಎದ್ದು ಬರುವ ಅದು ಈ ಸಮಯದಲ್ಲಿ ಬಹಳ ಮಿತಿಯನ್ನು ಮೀರುತ್ತಿತ್ತು. ತಡೆಯಲಾರದೆ ಆ ಎಂದು ನೋವಿನಿಂದ ಸಣ್ಣ ಕೂಗು ಹೊರಟಿತ್ತು ಅವಳಿಂದ. ಅಕ್ಷರಶಃ ಭಾವಸಂಘರ್ಷದಲ್ಲೇ ಒದ್ದಾಡುತ್ತಿದ್ದ ಅವಳು ತನ್ನನ್ನು ತಾನು ಮರೆತಿದ್ದಳು. ಅವಳು ತನ್ನ ಈ ದುಃಖಕ್ಕೆ ಕೊನೆಯಿಲ್ಲವೇ ಎಂಬಂತಿದ್ದ ಅವಳು ಹತ್ತು ಸುರುಗಿ ಸಾಕಾಗಿ ಮುಳುಗುತ್ತಿದ್ದ ಸೂರ್ಯನನ್ನೇ ನೋಡುತ್ತಾ ಕುಳಿತಿದ್ದಳು. ಆದರೆ ಆ ಕಂಗಳಲ್ಲಿ ಇರಬೇಕಾದ ಬೆಳಕು ಮಾತ್ರ ಮರೆಯಾಗಿತ್ತು. ಮರುದಿನ ಎಂದಿನಂತೆ ರೆಡಿಯಾಗಿ ಆಸ್ಪತ್ರೆಗೆ ಹೊರಟಳು. ಎಂದಿನಂತೆ ಮೊದಲು ರೌಂಡ್ಸ್ ಮುಗಿಸಿದ್ದಳು. ಇದ್ದ ಒಂದಷ್ಟು ಔಟ್ ಪೇಷಂಟ್ಸ್ನ ನೋಡತೊಡಗಿದಳು. ಬಂದ ಸಿಸ್ಟರ್ ಡಾಕ್ಟರ್ ಎಂದಳು. ಅದಕ್ಕೆ ಸೌಜನ್ಯ ಎಸ್ ಸಿಸ್ಟರ್ ಎಂದಳು. ಅದು ಡಾಕ್ಟರ್ ಚಿದಾನಂದ್ ನಿಮ್ಮನ್ನು ಬರ ಹೇಳುತ್ತಿದ್ದಾರೆ ಎಂದಳು. ಸರಿ ಸಿಸ್ಟರ್, ಇಲ್ಲಿ ಪೇಷಂಟ್ಸ್ ನೋಡಿ ಮುಗಿಯುತ್ತಿದ್ದಂತೆ ಬರುತ್ತೀನಿ ಎಂದು ತಿಳಿಸಿಬಿಡಿ ಪ್ಲೀಸ್ ಎಂದಳು. ಎಸ್ ಡಾಕ್ಟರ್ ಎಂದು ಹೋದಳು ಸಿಸ್ಟರ್. ಹೋದ ಸಿಸ್ಟರ್ ಸರ್, ಅದು ಡಾಕ್ಟರ್ ಸೌಜನ್ಯ ಔಟ್ ಪೇಷಂಟ್ಸ್ನ ನೋಡುತ್ತಿದ್ದಾರೆ, ಅದು ಮುಗಿಯುತ್ತಿದ್ದಂತೆ ಬರುವುದಾಗಿ ತಿಳಿಸಿದ್ದಾರೆ ಎಂದಳು. ಓಕೆ, ಯು ಕ್ಯಾನ್ ಗೋ ಸಿಸ್ಟರ್ ಎಂದ ಚಿದಾನಂದ್ ಅಲ್ಲಿಯೇ ಕೂತಿದ್ದ. ಮಗನಿಗೆ, ನಿನಗೆ ಗೊತ್ತಿಲ್ಲ ಆಕಾಶ್, ನಾನು ಅವಳನ್ನು ನಿನ್ನನ್ನು ನಂಬುವಷ್ಟೇ ನಂಬುತ್ತೀನಿ. ಬಹಳ ಡೆಡಿಕೇಟೆಡ್, ನಿಮ್ಮಲ್ ಹ್ಯಾಂಡೆಡ್, ಟ್ರಸ್ಟ್ವರ್ತಿ ಡಾಕ್ಟರ್ ಅವಳು. ಅಷ್ಟೇ ಅಲ್ಲ, ನೋಡುವುದಕ್ಕೂ ಬಹಳ ಮುದ್ದು ಹುಡುಗಿ ಅವಳು ಎಂದು ತುಂಟತನದಿಂದ ಮಗನಿಗೆ ಕಣ್ಣು ಹೊಡೆದರು ಚಿದಾನಂದ್. ಅಪ್ಪನ ತುಂಟತನಕ್ಕೆ ನಕ್ಕ ಆಕಾಶ್, ಡ್ಯಾಡ್, ಗ್ರೋ ಅಪ್ ಡ್ಯಾಡ್ ಎಂದು ಅವರನ್ನು ಛೇದಿಸಿ ನಕ್ಕ. ಅಷ್ಟರಲ್ಲಿ ಡೋರ್ ನಾಕ್ ಆಗಿತ್ತು. ಹಿಂದೆಯೇ ಅವಳ ಸ್ವರ, ಮೇ ಐ ಕಮ್ ಇನ್ ಸರ್? ಎಸ್ ಸೌಜನ್ಯ, ಕಮ್ ಮೈ ಚೈಲ್ಡ್ ಎಂದರು ಚಿದಾನಂದ್. ಸರ್ ಬರ ಹೇಳಿದರಂತೆ ಎಂದಳು. ಆ ಸೌಜನ್ಯ, ನೀನು ರಜೆಯಲ್ಲಿ ಇದ್ದೀಯಲ್ಲ, ಅದಕ್ಕಾಗಿ ಬರ ಹೇಳಿದೆ. ನೋಡು, ಮೀಟ್ ಮೈ ಸನ್ ಡಾಕ್ಟರ್ ಆಕಾಶ್ ಎಂದರು. ಅವನೆಡೆಗೆ ತಿರುಗಿ ಹಲೋ ಡಾಕ್ಟರ್, ವೆಲ್ಕಮ್ ಟು ಅವರ್ ಡೆನ್ ಎಂದವಳು ಅವನೆಡೆಗೆ ನೋಡಿದಳು ಅಷ್ಟೇ. ಅಚ್ಚರಿಯಿಂದ ಅವಳ ಬಾಯಿ ತೆರೆಯಿತು. ನೀವಾ ಎಂದಳು. ಹೌದು ಎಂದ ಆಕಾಶ್. ಆಗ ಚಿದಾನಂದ್, ಸೌಜನ್ಯ ನೀವಿಬ್ಬರೂ ಮೊದಲೇ ಭೇಟಿಯಾಗಿದ್ರಾ ಎಂದರು. ಆಗ ಇಲ್ಲ ಸರ್, ಈಗ ಸ್ವಲ್ಪ ದಿನಗಳ ಹಿಂದೆ ನಾನು ಬುಕ್ ಮಾಡಿರುವ ಕ್ಯಾಬ್ ಅಂದುಕೊಂಡು ಇವರ ಕಾರು ಹತ್ತಿ ಆಸ್ಪತ್ರೆಗೆ ಬಂದು ದುಡ್ಡು ಕೊಟ್ಟು ಇಳಿದ ಮೇಲೆ ಕ್ಯಾಬ್ ಡ್ರೈವರ್ ಮೇಡಮ್ ಬಂದಿದ್ದೀನಿ ಅಂದಾಗಲೇ ಗೊತ್ತಾಗಿದ್ದು ನಾನು ಬೇರೆ ಯಾರದೋ ಕಾರಲ್ಲಿ ಬಂದಿದ್ದೀನಿ ಅಂತ. ಆ ಕಾರು ಇವರದೇ, ಇವರೇ ಅದನ್ನು ಡ್ರೈವ್ ಮಾಡಿಕೊಂಡು ಬಂದಿದ್ದರು ಎಂದಳು. ಹೋ ಹೌದಾ ಎಂದ ಚಿದಾನಂದ್ ಸೌಜನ್ಯಗೆ ಕಾಣದಂತೆ ಮಗನಿಗೆ ಕಣ್ಣು ಹೊಡೆದಿದ್ದರು. ಅವನು ಮೆತ್ತಗೆ ಡ್ಯಾಡ್ ಎಂದ. ಓಕೆ ಓಕೆ ಎಂದರು ಚಿದಾನಂದ್. ಆಗ ಆಕಾಶ್ ತನ್ನ ಕೈ ಮುಂದೆ ಮಾಡಿದ. ಅವಳು ಕೈ ನೀಡಿದಳು. ಇಟ್ಸ್ ವೆರಿ ನೈಸ್ ಟು ಮೀಟ್ ಯು ಡಾಕ್ಟರ್ ಎಂದ ಆಕಾಶ್. ಅದಕ್ಕೆ ಸೌಜನ್ಯ ಥ್ಯಾಂಕ್ ಯು ಡಾಕ್ಟರ್ ಎಂದವಳು ಮತ್ತೊಮ್ಮೆ ವೆಲ್ಕಮ್ ಸರ್ ಎಂದಳು. ಅನಂತರದಲ್ಲಿ ಅವಳಿಗೆ ಯಾವುದೋ ಕೇಸ್ ಇರುವುದು ತಿಳಿದು ಚಿದಾನಂದ್ ಹಾಗೂ ಆಕಾಶ್ ಇಬ್ಬರಿಗೂ ಬಾಯ್ ಹೇಳಿ ಹೋದಳು ಸೌಜನ್ಯ. ಅಂದು ಅವಳಿಗೆ ಪುರುಸತ್ತು ಇರದಷ್ಟು ಕೆಲಸ. 3 D&C ಕೇಸ್, 2 ಡೆಲಿವರಿ ಕೇಸ್. ಇಷ್ಟು ಮುಗಿಸುವಾಗ ಸಂಜೆ 5 ಆಗಿತ್ತು. ಮಧ್ಯಾಹ್ನ ಊಟ ಮಾಡಲಾಗಿರಲಿಲ್ಲ. ತನ್ನ ಡ್ಯೂಟಿ ರೂಮಿಗೆ ಬಂದವಳು ಸ್ವಲ್ಪ ಫ್ರೆಶ್ ಆಗಿ ಚೇರಿನಲ್ಲಿ ಹೊರಗೆ ರಿಲ್ಯಾಕ್ಸ್ ಆಗಿ ಕೂತಳು ಸ್ವಲ್ಪ ಹೊತ್ತು. ಸ್ವಲ್ಪ ಆರಾಮ ಅನಿಸಿದ ಮೇಲೆ ತನ್ನ ಊಟದ ಬಾಕ್ಸ್ ತೆಗೆದುಕೊಳ್ಳುವ ಸಲುವಾಗಿ ಇದ್ದವಳು ಹಾಗೆ ತಲೆ ತಿರುಗಿ ಬಿದ್ದಿದ್ದಳು ಸೌಜನ್ಯ. ಅವಳು ಬಿದ್ದ ಶಬ್ದಕ್ಕೆ ಹೊಳಬಂದ ಸಿಸ್ಟರ್ ಅವಳು ಬಿದ್ದಿರುವುದು ನೋಡಿ ತಕ್ಷಣ ಡಾಕ್ಟರ್ ಚಿದಾನಂದ್ ಅವರಿಗೆ ಕಾಲ್ ಮಾಡಿದ್ದಳು. ಅಲ್ಲೇ ಇದ್ದ ಆಕಾಶ್ ಸಿಸ್ಟರ್ ವಿಚಾರ ಹೇಳುತ್ತಿದ್ದಂತೆ ಅವಳ ಡ್ಯೂಟಿ ರೂಮಿಗೆ ಓಡಿ ಬಂದಿದ್ದ. ಬಹಳ ವೇಗವಾಗಿ ಬಂದಿದ್ದ ಎಂದು ಏರಿಳಿಯುತ್ತಿದ್ದ ಅವನಡೆಯ ವೇಗವೇ ಹೇಳುತ್ತಿತ್ತು. ಅವಳನ್ನು ಹಾಗೇ ಎತ್ತಿಕೊಂಡ. ಹೂವಿನ ಭಾರ ಅಷ್ಟೇ ಈ ಹುಡುಗಿ ಎಂದುಕೊಂಡವನು ಅಲ್ಲಿಯೇ ಇದ್ದ ಟೇಬಲ್ ಮೇಲೆ ಮಲಗಿಸಿ ಅವಳ ಪಲ್ಸ್, ಹಾರ್ಟ್ ಬೀಟ್ ಚೆಕ್ ಮಾಡಿದ್ದ. ಎಲ್ಲ ಓಕೆ ಇತ್ತು. ಚೆಕ್ ಮಾಡುತ್ತಿದ್ದ ಕೈ ಟೇಬಲ್ ಮೇಲಿಟ್ಟು, ಸಿಸ್ಟರ್ ಇವತ್ತು ಸೌಜನ್ಯ ರೊಟೀನ್ ಹೇಗಿತ್ತು ಎಂದ. ಸರ್ ಬಹಳ ಹೆಕ್ಟಿಕ್ ಆಗಿತ್ತು ಸರ್. ಔಟ್ ಪೇಷಂಟ್ಸ್ನ ನೋಡಿ ಬಂದ ಮೇಲೆ ಕಂಟಿನ್ಯೂ ಆಗಿ 3 D&C, 2 ಡೆಲಿವರಿ ಕೇಸ್ ಇತ್ತು. ಎಲ್ಲೂ ಸುಸ್ತಾಗಿ ಡಾಕ್ಟರ್ ತಲೆ ಸುತ್ತಿ ಬಿದ್ದಿದ್ದಾರೆ ಎಂದಳು ಸಿಸ್ಟರ್. ಸರಿ ಸಿಸ್ಟರ್, ನೀವು ಹೋಗಿ,
ನಾನು ಇರುತ್ತೀನಿ ಸೌಜನ್ಯ ಹತ್ತಿರ ಎಂದ. ಸರಿ ಎಂದು ಹೋದಳು ಸಿಸ್ಟರ್ ಹೋದ ಮೇಲೆ ಅವಳೆಡೆಗೆ ತಿರುಗಿದವನು ಅವಳನ್ನೇ ದೃಷ್ಟಿಸಿ ನೋಡತೊಡಗಿದ್ದ ಆಕಾಶ್. ಅವಳು ಕ್ಯಾಬ್ ಹತ್ತಿದಾಗಲೇ ಅವನ ಗಮನ ಸೆಳೆದಿದ್ದಳು. ಅವನು ಫಾರಿನ್ನಲ್ಲಿ ಇದ್ದಾಗ ಅವನ ತಂದೆಗೆ ಫೋನ್ ಮಾಡಿದಾಗಲೆಲ್ಲ ಅವರ ಮಾತುಕತೆಯ ಮಧ್ಯೆ ಬೇಡವೆಂದರೋ ಅವಳ ಬಗ್ಗೆ ಅವನ ತಂದೆ ಮಾತನಾಡುತ್ತಿದ್ದರು. ಅವಳನ್ನು ನೋಡಿರದಿದ್ದರೂ ಅವಳು ಅವನಿಗೆ ಬಹಳ ಅಪರಿಚಿತ ಆದರೂ ಚಿರಪರಿಚಿತಿಯಾಗಿದ್ದಳು ಅವನಿಗೆ. ಅವಳ ಮುದ್ದು ಮುಖದ ಚೆಲುವು ಅವನ ಗಮನ ಸೆಳೆದಿತ್ತು. ಚೆಂದದ ಹುಡುಗಿ, ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನ್ನಿಸುವ ಚೆಲುವಿನ ಕಣಿಯವಳು. ಅವಳ ಮೃದುವಾದ ದುಂಡು ಕೆನ್ನೆಯನ್ನ ಆಪ್ಯಾಯತೆಯಿಂದ ಸವರಿದ್ದ ಮೊದಲ ಬಾರಿ ಅವಳಿಗಿನ್ನೂ ಎಚ್ಚರವಾಗಿರಲಿಲ್ಲ. ಅಷ್ಟರಲ್ಲಿ ಅವನಿಗೆ ಒಂದು ಕೇಸ್ ಬಂದಿತ್ತು. ಜೊತೆಗೆ ಅವಳಿಗಾಗಿ ಒಂದು ಆಪರೇಷನ್ ಕಾಯುತ್ತಿತ್ತು. ತಕ್ಷಣ ಸಿಸ್ಟರ್ಗೆ ಬರ ಹೇಳಿ, ನೀವು ಇಲ್ಲೇ ಇದ್ದು ಸೌಜನ್ಯನ ನೋಡಿಕೊಳ್ಳಿ, ಅವಳಿಗೆ ಎಚ್ಚರವಾದ ಕೂಡಲೇ ನನಗೆ ತಿಳಿಸಿ ಎಂದು ಅಲ್ಲಿಂದ ಮನಸ್ಸಿಲ್ಲದೆ ಹೊರಟಿದ್ದ. ಅವನಿಗಾಗಿ ಒಂದು ಪೇಷಂಟ್ ಕಾಯುತ್ತಿದ್ದರು. ಹೊರಡಲೇಬೇಕಾದ ಅನಿವಾರ್ಯತೆ ಹೊರಟ. ಅವನು ಹೋಗಿ ಒಂದು ಅರ್ಧ ಗಂಟೆಗೆ ಸೌಜನ್ಯಗೆ ಎಚ್ಚರವಾಗಿತ್ತು. ತಕ್ಷಣ ಸಿಸ್ಟರ್ ಆಕಾಶ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಅದಕ್ಕೆ ಆಕಾಶ್, ಈಸ್ ಶಿ ಓಕೆ ಸಿಸ್ಟರ್ ಎಂದ. ಎಸ್ ಸರ್ ಎಂದಳು. ಓಕೆ ದೆನ್ ಎಂದು ಫೋನ್ ಇಟ್ಟ. ಅವನೆದುರಿಗೆ ಪೇಷಂಟ್ ಇದ್ದರೂ ಬಿಟ್ಟು ಹೋಗಲಾರ ಅವನು. ಸೌಜನ್ಯ ಎದ್ದಾಗ, ಡಾಕ್ಟರ್ ಆರ್ ಯು ಆಲ್ ರೈಟ್ ನೌ ಎಂದವಳು. ನೀವು ರೂಮಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀರಿ. ತಕ್ಷಣ ಡಾಕ್ಟರ್ ಆಕಾಶ್ಗೆ ಫೋನ್ ಮಾಡಿದೆ. ಅವರು ಬಂದು ನಿಮ್ಮನ್ನು ಮೇಲೆ ಮಲಗಿಸಿ ಚೆಕ್ ಮಾಡಿ ಹೋದರು ಎಂದಳು ಸಿಸ್ಟರ್. ಹೌದಾ, ಎಷ್ಟು ಟೈಮ್ ಈಗ ಎಂದಳು. ಆಗಲೇ 7:15 ಡಾಕ್ಟರ್ ಎಂದಳು ಸಿಸ್ಟರ್. ವಾಟ್, ಏನು ಹೇಳುತ್ತಿದ್ದೀರಾ ಸಿಸ್ಟರ್? ನಾನು ಪ್ರಜ್ಞೆ ತಪ್ಪಿ 2:30 ಗಂಟೆ ಆಯಿತಾ? ಓ ಮೈ ಗಾಡ್, ಇನ್ನೊಂದು ಸರ್ಜರಿ ಇದೆ ನನಗೆ. ಇಂದು ಬೇಗ ಊಟ ಮಾಡಿ ಮುಗಿಸಿ ಓಟಿಗೆ ಹೋಗಿದ್ದಳು. ಅವಳು ಕೇಸ್ ಶುರು ಮಾಡಿದ್ದಳು. ಅರ್ಧ ಗಂಟೆಯಲ್ಲಿ ಓಟಿಯೊಳಗೆ ಬಂದಿದ್ದ ಆಕಾಶ್, ಸೌಜನ್ಯ ನೀಡ್ ಎನಿ ಹೆಲ್ಪ್ ಎಂದ. ಎಸ್ ಡಾಕ್ಟರ್ ಎಂದಳು. ಅವನು ಅವಳಿಗೆ ಅಸಿಸ್ಟ್ ಮಾಡತೊಡಗಿದ. ಬಹಳ ಕ್ಲೀನ್ ಅಂಡ್ ನೀಟ್ ಸರ್ಜರಿ ಮಾಡಿ ಮುಗಿಸಿ ಅವನಿಗೆ ಸೂಚನೆ ಹಾಕಲು ಬಿಟ್ಟು ಹೊರಬಂದಳು ಸೌಜನ್ಯ. ಬಹಳ ಸುಸ್ತಾಗಿ ಹೋಗಿದ್ದಳು. ಅವನ ನೆನಪಿನ ಒತ್ತಡ ಬೇರೆ ಕಳೆದ 2 ದಿನಗಳಿಂದ. ಅದಕ್ಕಾಗಿಯೇ ಇರಬೇಕು ಈ ಸುಸ್ತು ಎಂದುಕೊಂಡಳು ಸೌಜನ್ಯ. ಕೈ ತೊಳೆದವಳಿಗೆ ನರ್ಸ್ ಅವರ ಏಪ್ರಾನ್ ತೆಗೆದಳು. ಅಷ್ಟರಲ್ಲಿ ಆಕಾಶ್ ಹೊರಗೆ ಬಂದ. ಸೌಜನ್ಯ, ಆರ್ ಯು ಆಲ್ ರೈಟ್ ಎಂದ. ಯಾ ಡಾಕ್ಟರ್, ಐ ಆಮ್ ಓಕೆ ನಾವ್ ಎಂದಳು. ಥ್ಯಾಂಕ್ ಯು ಫಾರ್ ಅಸಿಸ್ಟಿಂಗ್ ಮೀ ಎಂದಳು. ಇಟ್ಸ್ ಆಲ್ ರೈಟ್ ಎಂದ ಆಕಾಶ್. ನಂತರ ಅವಳ ಜೊತೆ ಮಾತನಾಡುತ್ತಾ ಹೊರಗೆ ಬಂದ. ಆಗ ಬಂದ ನರ್ಸ್, ಡಾಕ್ಟರ್, ಪೇಷಂಟ್ನ ವಾರ್ಡ್ಗೆ ಶಿಫ್ಟ್ ಮಾಡೋದಾ ಎಂದಳು. ಮಾಡಿ ಸಿಸ್ಟರ್, ಇವತ್ತು ನೀವೇ ಹತ್ತಿರ ಇದ್ದು ನೋಡಿಕೊಳ್ಳಿ, ನಾಳೆಯಿಂದ ಬೇಕಾದರೆ ಮನೆಯವರು ನೋಡಿಕೊಳ್ಳಲಿ ಎಂದಳು. ಓಕೆ ಡಾಕ್ಟರ್ ಎಂದು ಹೋದಳು ನರ್ಸ್. ಆಮೇಲೆ ಅವನೆಡೆಗೆ ತಿರುಗಿದಾಗ ಅವಳನ್ನೇ ನೋಡುತ್ತಿದ್ದ ಆಕಾಶ್ಗೆ, ಬಾಯ್ ಡಾಕ್ಟರ್, ನಾನು ಮನೆಗೆ ಹೊರಡುತ್ತೀನಿ, ಬಹಳ ತಡವಾಯಿತು ಇವತ್ತು. ಕ್ಯಾಬ್ ಬುಕ್ ಮಾಡುತ್ತೀನಿ ಎಂದವಳಿಗೆ ಆಕಾಶ್, ಸೌಜನ್ಯ, ಕ್ಯಾಬ್ ಬುಕ್ ಮಾಡೋದು ಬೇಡ, ನಾನೇ ನಿನ್ನನ್ನು ಮನೆಗೆ ಡ್ರಾಪ್ ಮಾಡುತ್ತೀನಿ ಬಾ ಎಂದು ಗಟ್ಟಿಯಾಗಿ ಹೇಳಿದ್ದ. ಅವಳಿಗೆ ಇಲ್ಲವೆನ್ನಲಾಗದೆ ಸರಿ ಎಂದಳು. ಅವನ ತುಟಿಯಲ್ಲಿ ಅರಳಿತ್ತು ಕಿರುನಗು. ಅವನು ಬಾ ಸೌಜನ್ಯ ಎಂದು ಅವಳನ್ನು ಕರೆದುಕೊಂಡು ಹೋದ. ಅವಳು ಡಾಕ್ಟರ್ ಆಕಾಶ್ ಜೊತೆಯಲ್ಲಿ ಹೋಗಿದ್ದು ನೋಡಿದ ರೋಹಿತ್, ಎಷ್ಟು ದಿನಗಳಿಂದ ನಾನು ಕರೆದರೆ ಬಾರದ ಸೌಜನ್ಯ ಇಂದು ಆಕಾಶ್ ಜೊತೆಗೆ ಹೊರಟಿದ್ದಾಳೆ. ಮಾಡುತ್ತೀನಿ ಇರು ನಿನಗೆ ಸೌಜನ್ಯ ಎಂದು ಹಲ್ಲು ಕಡಿದಿದ್ದ. ಅವಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೊರಟ ಆಕಾಶ್, ಸೌಜನ್ಯ, ಮನೆಯಲ್ಲಿ ಯಾರು ಯಾರು ಇರೋದು ಎಂದ. ನಾನು ಮತ್ತು ಅಮ್ಮ ಇಬ್ಬರೇ ಡಾಕ್ಟರ್ ಎಂದಳು. ಅದಕ್ಕೆ ಆಕಾಶ್, ನೋ ಸೌಜನ್ಯ, ಕಾಲ್ ಮಿ ಆಕಾಶ್ ಎಂದ. ಬಟ್ ಡಾಕ್ಟರ್, ಹೌ ಕೆನ್ ಐ ಎಂದಳು. ಜಸ್ಟ್ ಲೈಕ್ ದಟ್ ಸೌಜನ್ಯ ಎಂದ ಆಕಾಶ್. ಓಕೆ ಓಕೆ ಎಂದಳು ಸೌಜನ್ಯ. ಬಹಳ ವರ್ಷಗಳ ನಂತರ ಅವಳ ತುಟಿಯಲ್ಲಿ ನಗು ಹರಳಿತ್ತು ಆಕಾಶ್ನಿಂದಾಗೆ. ನಂತರ ಹೇಗಿತ್ತು ಅಬ್ರಾಡ್ನಲ್ಲಿ ಕಾಲೇಜ್ ಲೈಫ್ ಎಂದಳು. ಕಲಿಯಲು ಬಹಳ ಅವಕಾಶ ಇದೆ, ಆದರೆ ನನಗಂತೂ ಸೌಜನ್ಯ, ಬಿಲೀವ್ ಮೀ, ಹೋಮ್ ಸಿಕ್ನೆಸ್ ಸ್ಟಾರ್ಟ್ ಆಗಿಬಿಟ್ಟು 4 ತಿಂಗಳಿಗೊಮ್ಮೆ ಅಲ್ಲಿಂದ ಓಡಿ ಬರುತ್ತಿದ್ದೆ. ಅಪ್ಪ, ಏನು ನೀನು ಈ ತರಹ ಮನೆಗೆ 4 ತಿಂಗಳಿಗೆ ಒಂದು ಸಾರಿ ಬರುತ್ತಿದ್ದೀಯ ಲಂಡನ್ನಿಂದ? ಇದೇನು ಜಯನಗರ, ಹನುಮಂತನಗರ ಓಡಾಟವಾಗಿದೆ ನಿನಗೆ ಎಂದು ಬೈಯುತ್ತಿದ್ದರು ಎಂದು ಮುಖ ಸಣ್ಣದಾಗಿ ಮಾಡಿದಾಗ ಅವನ ಮುಖ ಮಾಡಿ ಹೇಳಿದ ರೀತಿ ನೋಡಿ ಹೊಟ್ಟೆ ಹಿಡಿದು ನಕ್ಕಿದ್ದಳು. ಸದಾ ಕಿರುನಗು ಕೂಡ ನಗದ ಸೌಜನ್ಯ ಇಂದು ಎಷ್ಟು ದೊಡ್ಡದಾಗಿ ನಕ್ಕಿದ್ದಳು ಎಂದರೆ ಅವಳು ಬಹಳ ವರ್ಷಗಳ ನಂತರ ಮೈಮರೆತು ನಕ್ಕಿದ್ದಳು. ಆಗ ಆಕಾಶ್,
ಸೌಜನ್ಯ, ಸಾಕ್ ಮಾಡು, ಎಷ್ಟು ನಗುವೆ ಎಂದ. ನಕ್ಕು ನಕ್ಕು ಕಣ್ಣು ತುಂಬಿ ಚೆಲ್ಲಿತು. ಕಾರು ಸೈಡಿಗೆ ಹಾಕಿದವನು ಅವಳ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳ ಕಣ್ಣೀರು ತೊಡೆದಿದ್ದ ಆಕಾಶ್, ಏ ಸೌಜನ್ಯ, ಎಷ್ಟೋ ಅದು ನಗೋದು ನೀನು ನಕ್ಕಿದ್ದು ನೋಡಿ ನನಗೆ ಸುಸ್ತಾಯಿತು ನೋಡು ಎಂದ. ಆಗ ಸೌಜನ್ಯ, ಅದು ಆಗಲ್ಲ ಎಂದು ಅವನ ಮುಖ ನೋಡಿ ಅವನ ಎರಡೂ ಕೆನ್ನೆಗಳನ್ನು ಹಿಡಿದು, ನೀವು ಒಳ್ಳೆಯ ಮಗು ತರಹ ಮುಖ ಮಾಡಿ ಏನೂ ಸಾಹಸ ಮಾಡಿದ್ದು ಹೇಳುತ್ತಿದ್ದರೆ ನನಗೆ ನಗು ತಡೆಯಲಾಗಲಿಲ್ಲ ಅಷ್ಟೇ ಆಕಾಶ್ ಎಂದವಳು. ಹಬ್ಬ ದೇವ ಎಂದು ಸುಧಾರಿಸಿಕೊಳ್ಳಲು ತೊಡಗಿದ್ದಳು ಸೌಜನ್ಯ. ಅವಳು ಮುಟ್ಟಿದ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟಿಕೊಂಡಿದ್ದ. ಆಕಾಶ್ ಜೊತೆಗೆ ಅವಳು ಅವನನ್ನು ಹೆಸರಿನಿಂದ ಕರೆದಿದ್ದಳು ಬೇರೆ. ಅವನಂತೂ ಬಹಳ ಖುಷಿಯಾಗಿದ್ದ. ಸರಿ ಎಂದು ಮತ್ತೆ ಕಾರು ನಡೆಸಿದವನು ಅವಳ ಮನೆಯ ಹತ್ತಿರ ನಿಲ್ಲಿಸಿ, ಸೌಜನ್ಯ, ಮನೆ ಬಂತು ಎಂದ. ಹೇಳಿದವಳು, ಥ್ಯಾಂಕ್ ಯು ಆಕಾಶ್ ಆ್ಯಂಡ್ ಗುಡ್ ನೈಟ್ ಎಂದು ಹೇಳಿ ಬಾಯ್ ಎಂದು ಹೇಳಿ ಹೋದಳು. ಅವಳನ್ನು ಕೂಗಿದ ಸೌಜನ್ಯ ಎಂದು. ಏನು ಎಂದು ಬಂದವಳಿಗೆ, ನಿನ್ನ ಫೋನ್ ನಂಬರ್ ಕೊಡು ಎಂದ ಆಕಾಶ್. ಅವಳು ಹೇಳಿದಳು. ಅವನು ಅವಳಿಗೆ ಒಂದು ರಿಂಗ್ ಕೊಟ್ಟು, ನಂಬರ್ ಸೇವ್ ಮಾಡಿಕೊ ಎಂದ. ಓಕೆ ಬಾಸ್ ಎಂದು ಹೇಳಿ ಹೋದಳು. ಅವಳು ಮನೆ ಸೇರುವವರೆಗೂ ಅಲ್ಲಿಯೇ ನಿಂತಿದ್ದನು. ಅವಳು ಮನೆಯೊಳಗೆ ಹೋದ ನಂತರ ಅವನು ಅಲ್ಲಿಂದ ಹೊರಟಿದ್ದ. ಅರ್ಧ ಗಂಟೆಯಲ್ಲಿ ಅವಳಿಂದ ಅವನಿಗೆ ಮೆಸೇಜ್ ಇತ್ತು, ಆರ್ ಯು ರೀಚ್ ಹೋಮ್ ಆಕಾಶ್ ಎಂದು. ನಂತರ ಗುಡ್ ನೈಟ್ ಎಂದಿತ್ತು. ತಡವಾಗಿ ನೋಡಿದ ತಕ್ಷಣ ಅವಳಿಗೆ ಮೆಸೇಜ್ ಮಾಡಿದ್ದ, ಸಾರಿ ಫಾರ್ ದ ಡಿಲೇ ರಿಪ್ಲೈ, ರೀಚ್ಡ್ ಹೋಮ್ ಸೇಫ್ಲಿ, ಗುಡ್ ನೈಟ್ ಸೌಜನ್ಯ ಎಂದು ಟೈಪಿಸಿ ಕಳಿಸಿದ. ಅವನ ಮೆಸೇಜಿಗೆ ಕಾಯುತ್ತಿದ್ದವಳು ಅದು ಬರುತ್ತಿದ್ದಂತೆ ನೋಡಿ ಮಲಗಿದಳು. ಅಷ್ಟೊತ್ತಿಗೆ ಸಮಯ 9:30 ಆಗಿತ್ತು. ಬೆಳಗ್ಗೆ ಅವನ ಗುಡ್ ಮಾರ್ನಿಂಗ್ ಮೆಸೇಜ್ ಇತ್ತು. ರಿಪ್ಲೈ ಮಾಡಿದ್ದವಳು ಮನೆ ಕೆಲಸದಲ್ಲಿ ತೊಡಗಿದ್ದಳು. ಸುಮಾರು 9 ಗಂಟೆಗೆ ಅವನ ಮೆಸೇಜ್, ವೈಟಿಂಗ್ ಔಟ್ಸೈಡ್ ಅಂತ. ಅಮ್ಮ, ಹೋಗಿ ಬರುತ್ತೀನಿ ಎಂದು ಹೇಳಿ ಹೊರಟಳು ಸೌಜನ್ಯ. ಜಲಜಾ ಅವರು ಸರಿ ಹುಷಾರು ಎಂದರು. ಹ್ಞೂ ಅಮ್ಮ ಎಂದು ಹೊರಟಳು. ಬಂದಾಗ ಅವನು ಅವಳಿಗಾಗಿ ಮುಂದಿನ ಬಾಗಿಲು ತೆಗೆದ. ನಾನೇ ಬರುತ್ತಿದ್ದೆ, ಸುಮ್ಮನೆ ತೊಂದರೆ ನಿಮಗೆ ಎಂದಳು. ಏನೂ ಇಲ್ಲಪ್ಪ, ತೊಂದರೆ ಏನೋ, ಐ ಲೈಕ್ ಯುವರ್ ಕಂಪನಿ ಎಂದ. ಸರಿ ನಡೀರಿ, ಇಲ್ಲ ಅಂದರೆ ತಡವಾಗುತ್ತೆ. ಅವಳು ಕೂತ ತಕ್ಷಣ ಹೊರಟಿದ್ದ ಆಕಾಶ್. ಸೌಜನ್ಯ ಎಂದ. ಹ್ಞೂ ಎಂದಳು. ಇವತ್ತು ಲುಕಿಂಗ್ ಗಾರ್ಜಿಯಸ್ ಎಂದ. ಥ್ಯಾಂಕ್ ಯು ಎಂದಳು. ನೀವು ಕೂಡ. ಏನು ಗಾರ್ಜಿಯಸ್ಸಾ ಎಂದು ನಕ್ಕ. ಅಲ್ಲಪ್ಪ ಎಂದಳು ಸೌಜನ್ಯ. ಮತ್ತೆ ಎಂದ ಆಕಾಶ್. ಅದು ಹೇಳು ಸೌಜನ್ಯ ಎಂದ. ಅದು ಲುಕಿಂಗ್ ಹ್ಯಾಂಡ್ಸಮ್ ಎಂದವಳು ಕಿಟಕಿಯಿಂದ ಹೊರಗೆ ನೋಡತೊಡಗಿದ್ದಳು. ರಿಯಲಿ? ಎಲ್ಲರೂ ನನಗೆ ಹ್ಯಾಂಡ್ಸಮ್ ಎಂದಾಗ ಸುಮ್ಮನೆ ಹೇಳುತ್ತಾರೆ ಎಂದುಕೊಂಡಿದ್ದೆ. ಆದರೆ ಈಗ ನೀನು ಹೇಳಿದ ಮೇಲೆ ಕನ್ಫರ್ಮ್ ಆಯಿತು ನನಗೆ ಎಂದ ಆಕಾಶ್. ಅದು ಹ್ಯಾಂಡ್ಸಮ್ ಅಂತ ಎಂದಾಗ ತುಸು ನಾಚಿದಳು ಸೌಜನ್ಯ. ಅವರು ಕಾರಿನಿಂದ ಇಳಿದಿದ್ದು ನೋಡಿದ್ದ ರೋಹಿತ್ ಅಲ್ಲು ಕಚ್ಚಿದ್ದ. ತಾನು ಇಳಿದ ಆಕಾಶ್ ಅವಳು ಇಳಿಯಲು ಡೋರ್ ತೆಗೆದಿದ್ದ. ಅವಳೊಂದಿಗೆ ಮಾತನಾಡುತ್ತಾ ಬಂದಾಗ ರೋಹಿತ್, ಗುಡ್ ಮಾರ್ನಿಂಗ್ ಡಾಕ್ಟರ್ ಎಂದು, ಗುಡ್ ಮಾರ್ನಿಂಗ್ ಸೌಜನ್ಯ ಎಂದ. ಅದಕ್ಕೆ ಪ್ರತಿಯಾಗಿ ಇಬ್ಬರು ಗ್ರೀಟ್ ಮಾಡಿದವರು ಅಲ್ಲಿಂದ ಹೊರಟರು. ರೋಹಿತ್ ಸಣ್ಣದಾಗಿ ಕಿಡಿ ಹಚ್ಚಿದ್ದ ಅವರಿಬ್ಬರ ಬಗ್ಗೆ, ಹೆಚ್ಚಾಗಿ ಸೌಜನ್ಯ ಬಗ್ಗೆ. ನಿಧಾನವಾಗಿ ಆ ಕಿಡಿಗೆ ಗಾಳಿ ಸಿಕ್ಕಿ ಹೊಗೆಯಾಡತೊಡಗಿತ್ತು. ಅದಕ್ಕೆ ಸರಿಯಾಗಿ ಆಕಾಶ್ ಎಲ್ಲದಕ್ಕೂ ಸೌಜನ್ಯ ಸೌಜನ್ಯ ಎಂದು ಕರೆಯುತ್ತಿದ್ದ. ದಿನಗಳು ಹುರುಳಿದಂತೆ ಆಕಾಶ್ ಕಡೆಗೆ ಆಪರೇಷನ್ ಮಾಡಬೇಕಾದರೂ ಸೌಜನ್ಯಳ ಪ್ರೆಸೆನ್ಸ್ ಇರಬೇಕೆಂದು ಅವಳನ್ನು ಒಟ್ಟಿಗೆ ಕರೆಸಿಕೊಳ್ಳುತ್ತಿದ್ದ. ಅವಳೊಂತರಹ ಇನ್ಸ್ಪಿರೇಷನ್ ಅವನ ಪಾಲಿಗೆ. ಅಂದು ಮನೆಯ ಕಡೆಗೆ ಹೊರಟಿದ್ದ ಅವಳಿಗೆ ತಾನೇ ಕ್ಯಾಬ್ ಬುಕ್ ಮಾಡಿದ್ದ. ಈಗ ಒಂದು ಕೇಸ್ ಇದೆ, ಆಪರೇಷನ್ ಮಾಡಬೇಕು. ಅದಕ್ಕಾಗಿ ನಾನು ನಿನ್ನನ್ನು ಬಿಡಲು ಬರಲಾಗುತ್ತಿಲ್ಲ. ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ. ರಾತ್ರಿ ಪಾರ್ಟಿಗೆ ಮಿಸ್ ಆಗುವಂತಿಲ್ಲ ಮಿಸ್ ತಾವು. ಕರೆಕ್ಟಾಗಿ 8ಕ್ಕೆ ಬರುತ್ತೇನೆ ಪಿಕಪ್ ಮಾಡಲು ಎಂದ ಆಕಾಶ್. ಅಷ್ಟೊತ್ತಿಗೆ ಕ್ಯಾಬ್ ಬಂತು. ಅವಳನ್ನು ಕಳಿಸಿ ಒಳಗೆ ಬಂದ. ಅವನ ಕಿವಿಗೂ ತನ್ನ ಹಾಗೂ ಸೌಜನ್ಯ ಬಗ್ಗೆ ಬಹಳಷ್ಟು ಗಾಸಿಪ್ ಒಟ್ಟಿರುವುದು ಗೊತ್ತಿತ್ತು. ಉತ್ತರ ಕೊಡಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದ ಆಕಾಶ್. ಈ ಪುಕಾರು ಹಬ್ಬಿರುವುದು ಯಾರು ಅಂತ ಕೂಡ ಅವನಿಗೆ ಗೊತ್ತಾಗಿತ್ತು. ಅವನಿಗಾಗಿ ಕಾಯುತ್ತಿತ್ತು ಒಂದು ಕೇಸ್. ಆಪರೇಷನ್ ಮಾಡಿ ಮುಗಿಸಿ ಮನೆಗೆ ಹೋಗಿ ಫ್ರೆಶ್ ಆಗಿ ಸೌಜನ್ಯ ಮನೆಯ ಕಡೆಗೆ ಹೊರಟ ಅವಳನ್ನು ಪಿಕಪ್ ಮಾಡಲು. ಅಲ್ಲಿಗೆ ಹೋಗಿ ಅವಳಿಗೆ ಫೋನ್ ಮಾಡಿದ. ಸೌಜನ್ಯ ಬಾ ಎಂದು ಫೋನ್ ಇಟ್ಟ. ಅಮ್ಮ, ಆಕಾಶ್ ಬಂದಿದ್ದಾರೆ, ಹೋಗಿ ಬರುತ್ತೀನಿ ಎಂದಳು. ಸರಿ ಅಮ್ಮ, ಬಹಳ ತಡ ಮಾಡಬೇಡ, ಬರೋದು ಆದಷ್ಟು ಬೇಗ ಬಾ ಎಂದರು. ಸರಿ ಅಮ್ಮ ಎಂದು ಹೇಳಿ ಹೊರಟಳು.
ಆಸ್ಪತ್ರೆಗೆ ಸದಾ ಚೂಡಿಯಲ್ಲಿ ಹೋಗುತ್ತಿದ್ದ ಸೌಜನ್ಯ ಅಂದು ಸೀರೆಯನ್ನು ಹುಟ್ಟಿದ್ದಳು. ಕಾರಿನ ಹತ್ತಿರ ನಡೆದು ಬರುತ್ತಿದ್ದವಳನ್ನು ನೋಡಿ ಅವನೆದೆಯ ಬಡಿತ ಹೇರಿತ್ತು, ಜೊತೆಗೆ ತಾಳ ತಪ್ಪಿತ್ತು. ಅವಳನ್ನೇ ನೋಡುತ್ತಾ ಇಳಿದವನು ಅವಳಿಗೆ ಡೋರ್ ತೆಗೆದಿದ್ದ. ಕೂತ ಮೇಲೆ ಡೋರ್ ಹಾಕಿದವನು ತಂದಿದ್ದ ಬೊಕೆಯಿಂದ ಒಂದು ರೋಸ್ ತೆಗೆದು, ಯು ಆರ್ ಲುಕಿಂಗ್ ಸ್ಟನ್ನಿಂಗ್ ಟುಡೇ ಸೌಜನ್ಯ ಎಂದ. ರೋಸ್ ಪಡೆದ ಸೌಜನ್ಯ, ಥ್ಯಾಂಕ್ ಯು ಆಕಾಶ್ ಎಂದಳು. ಇವತ್ತು ನಿನ್ನ ಈ ಸೌಂದರ್ಯದಿಂದ ಅದೆಷ್ಟು ಜನರನ್ನು ಗಾಯಪಡಿಸುತ್ತೀಯೋ ಏನೋ ಸೌಜನ್ಯ ಎಂದ. ಆಕಾಶ್, ನಿಲ್ಲಿಸಿ, ನಾನು ಚೇಂಜ್ ಮಾಡಿ ಬರುತ್ತೀನಿ ಎಂದಳು. ನೋ ಸೌಜನ್ಯ, ಡೋಂಟ್ ಪ್ಯಾನಿಕ್, ಲುಕಿಂಗ್ ಲೈಕ್ ಏಂಜಲ್ ಎಂದ. ಪಾರ್ಟಿಗೆ ಹೋದರು. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಡಾಕ್ಟರ್ಗಳೇ ಇದ್ದರು ಆ ಪಾರ್ಟಿಯಲ್ಲಿ. ಅಲ್ಲಿಗೆ ಹೋದ ಮೇಲೆ ತನಗೆ ಪರಿಚಯದ ಡಾಕ್ಟರ್ಗಳು ಸಿಕ್ಕಾಗ, ನಾನು ಅಲ್ಲಿರುತ್ತೀನಿ ಆಕಾಶ್ ಎಂದಳು. ಸರಿ, ಹುಷಾರು ಎಂದ. ಹ್ಞೂ ಎಂದು ಹೋದಳು ಸೌಜನ್ಯ. ಅವಳು ಅವರುಗಳ ಜೊತೆಯಲ್ಲಿ ನಗುತ್ತಾ ಮಾತನಾಡುತ್ತಿದ್ದಳು. ಅವನ ಗಮನ ಮಾತ್ರ ಅನುಕ್ಷಣವೂ ಅವಳ ಮೇಲೆಯೇ. ಆಕಾಶ್ ಫ್ರೆಂಡ್ಸ್ ಜೊತೆ ಎಲ್ಲ ಮಾತನಾಡುತ್ತಾ ನಿಂತಿದ್ದ. ಹೀಗಿರುವಾಗ ಸೌಜನ್ಯ ಹತ್ತಿರ ನಿಂತಿದ್ದ ಯಾರೋ ಒಬ್ಬ ಅವಳ ಹತ್ತಿರ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದ್ದ. ಅವಳನ್ನು ಬೇಕೆಂದೇ ಮುಟ್ಟುವುದು, ಭುಜ ಬಳಸಲು ಬರುವುದು ಮಾಡುತ್ತಿದ್ದ. ಸೌಜನ್ಯ ಬಹಳ ಮುಜುಗರ ಪಡತೊಡಗಿದ್ದಳು. ಅವನಿಂದ ಆಕಾಶ್ಗೆ ಅವಳು ಪಡುತ್ತಿದ್ದ ಮುಜುಗರ ನೋಡಿ ಬೆಂಕಿಯ ನವಾಬನಾಗಿದ್ದ. ತಕ್ಷಣ ಅವಳೆಡೆಗೆ ಧಾವಿಸಿದ್ದ. ಅವಳ ಪಕ್ಕ ಬಂದವನು ಅವಳ ಭುಜ ಬಳಸಿ ನಿಂತ. ಅವನ ಅಂಗಿಯನ್ನು ಭಯದಿಂದ ಬಿಗಿಯಾಗಿ ಹಿಡಿದುಕೊಂಡಿದ್ದಳು ಸೌಜನ್ಯ. ಮತ್ತೊಮ್ಮೆ ಅವಳನ್ನು ಬಳಸಲು ಬಂದ ಕೈಗೆ ಸಿಕ್ಕಿದ್ದು ಅವಳಲ್ಲ, ಅವನು. ತಕ್ಷಣ ಅವನು ಕೈ ಹಿಂದೆ ತೆಗೆದಿದ್ದ. ಅಯ್ಯೋ ಪರವಾಗಿಲ್ಲ ಸರ್, ನೀವು ಕೈ ಹಾಕಿ ಬನ್ನಿ ಎಂದ. ಮಾತಿನಲ್ಲಿ ಮೆದುತನವಿದ್ದರೂ ಅವನ ಕಂಗಳು ಅವನೆಡೆಗೆ ಕೆಂಡಾಕಾರುತ್ತಿದ್ದವು. ಹೆದರಿದ ಆ ವ್ಯಕ್ತಿ ತನ್ನ ಅಸಭ್ಯ ವರ್ತನೆಗೆ ಸೌಜನ್ಯಳಲ್ಲಿ ಸಾರಿ ಕೇಳಿ ಅಲ್ಲಿಂದ ಕಾಲ್ಕಿತ್ತಿದ್ದ. ಆಕಾಶ್, ಹೋಗೋಣ ಪ್ಲೀಸ್ ಎಂದಳು. ಓಕೆ, ಡೋಂಟ್ ವರಿ ಎಂದವನು ಎಲ್ಲರಿಗೂ ಬಾಯ್ ಹೇಳಿ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೊರಟ. ಆಕಾಶ್ ಸ್ವಲ್ಪ ದೂರ ಹೋದ ಮೇಲೆ ಎಲ್ಲಾದರೂ ಒಂದೆಡೆ ಕಾರು ನಿಲ್ಲಿಸಲು ಹೇಳಿದ್ದಳು ಸೌಜನ್ಯ. ಒಂದು ಕಡೆ ನಿಲ್ಲಿಸಿದ ಆಕಾಶ್. ಇಳಿದವಳು ಅಲ್ಲಿದ್ದ ಕಲ್ಲಿನ ಮೇಲೆ ಹೋಗಿ ಕುಳಿತಳು. ಸ್ವಲ್ಪ ಹೊತ್ತು ಬಿಟ್ಟು ಅವಳ ಹತ್ತಿರ ಬಂದ ಆಕಾಶ್, ಏನಾಯ್ತು ಸೌಜನ್ಯ ಎಂದ. ಬನ್ನಿ ಇಲ್ಲಿ ಎಂದು ಕರೆದು ಅವನು ಬಂದಾಗ ಅವನ ಭುಜಕ್ಕೊರಗಿ ಅಳತೊಡಗಿದ್ದಳು ಸೌಜನ್ಯ. ಬಹಳ ವರ್ಷಗಳ ನಂತರ ಅವಳ ದುಃಖ ಹಂಚಿಕೊಳ್ಳಲು ಒಂದು ಹೆಗಲು ಸಿಕ್ಕಿತ್ತು ಅವಳಿಗೆ. ಅತ್ತು ಸಮಾಧಾನ ಆದ ಮೇಲೆ ಆಕಾಶ್ ಎಂದಳು ಸೌಜನ್ಯ. ಹಾ ಹೇಳು ಸೌಜನ್ಯ ಎಂದ. ನಾನು ಇದುವರೆಗೂ ಯಾರನ್ನೂ ಹತ್ತಿರ ಸೇರಿಸಿದವಳಲ್ಲ, ಆತ್ಮೀಯವಾಗಿ ಬೆರೆತಿಲ್ಲ. ನಾನು ನನ್ನ ಸುತ್ತಲೂ ಒಂದು ಬೇಲಿ ಹಾಕಿಕೊಂಡು ಅದರಲ್ಲಿಯೇ ಇದ್ದವಳು. ನಾನು ನನ್ನ ವಿಚಾರವನ್ನು ಯಾರ ಬಳಿಯೂ ಹೇಳಿಕೊಂಡಿಲ್ಲ. ಇದು ಚಿದಾನಂದ್ ಸರಿಗೂ ಗೊತ್ತಿಲ್ಲ. ಆದರೆ ನಿಮ್ಮ ಹತ್ತಿರ ಮುಚ್ಚಿಡಲು ಮನಸ್ಸು ಬರುತ್ತಿಲ್ಲ, ಅದಕ್ಕಾಗಿ ಹೇಳುತ್ತೀನಿ. ಆಕಾಶ್, ಹೀಗ ಹೇಳುತ್ತೀನಿ ಕೇಳಿ ಎಂದು ತನ್ನ ಬಗ್ಗೆ ಹೇಳಲು ಶುರು ಮಾಡಿದಳು. ನಾನು ಹಾಗೂ ರಂಜನ್ ಬಹಳ ಪ್ರೀತಿ ಮಾಡುತ್ತಿದ್ದೆವು. ನಾನು ಮೆಡಿಕಲ್ ಆದರೆ ಅವನು ಇಂಜಿನಿಯರಿಂಗ್. ನನಗಿಂತಲೂ 1 ವರ್ಷ ದೊಡ್ಡವನು. ಅವನ ಕಾಲೇಜು ನಮ್ಮ ಕಾಲೇಜಿನ ಹತ್ತಿರದಲ್ಲೇ ಇತ್ತು. ನಮ್ಮ 2 ಕಾಲೇಜಿನ ಮಧ್ಯೆ ಒಂದು ಕಾಫಿ ಬಾರ್. ಅಲ್ಲಿ ಸಾಮಾನ್ಯವಾಗಿ ನಾನು ನನ್ನ ಫ್ರೆಂಡ್ಸ್ ಬರುತ್ತಿದ್ದೆವು. ಹಾಗೆ ರಂಜನ್ ಕೂಡ ಅವನು ಹಾಗೂ ಅವನ ಫ್ರೆಂಡ್ಸ್ ಬಂದು ಕೂರುತ್ತಿದ್ದರು. ಟಿಶ್ಯೂ ತೆಗೆದುಕೊಳ್ಳಲು ನಾನು ಕೈ ಹಾಕುವಾಗಲೇ ಪ್ರತಿ ಬಾರಿ ಅವನೂ ಅದೇ ಸಮಯಕ್ಕೆ ಕೈ ಹಾಕುತ್ತಿದ್ದ. ಇದು ಬಹಳ ಸಾರಿ ನಡೆದಿದ್ದರೂ ನಾವು ಅದನ್ನು ಗಮನಿಸಿರಲಿಲ್ಲ. ಆಮೇಲೆ ನಾವು ಅದನ್ನು ಗಮನಿಸಿದೆವು. ಹಾಗೆ ಇಬ್ಬರ ಪರಿಚಯ ಬೆಳೆಯಿತು. ನೋಡುತ್ತಿದ್ದಂತೆ ಪ್ರೀತಿಯಾಯಿತು. ಅಷ್ಟೊತ್ತಿಗೆ ಅವನ ಇಂಜಿನಿಯರಿಂಗ್ ಮುಗಿದಿತ್ತು. ಒಂದು ಒಳ್ಳೆಯ MNC ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಅದಾದ ಮೇಲೆ ಅವನು ನಮ್ಮ ವಿಚಾರ ಅವನ ಮನೆಯಲ್ಲಿ ಹೇಳಿ ನಮ್ಮ ಮನೆಗೆ ಅವನ ತಾಯಿಯನ್ನು ಕರೆದುಕೊಂಡು ಬಂದ. ನನ್ನ ಅಪ್ಪ ಅಮ್ಮ ಕೂಡ ಒಪ್ಪಿದರು. ಆಮೇಲೆ 1 ತಿಂಗಳಲ್ಲಿ ನಮ್ಮ ಎಂಗೇಜ್ಮೆಂಟ್ ಆಯಿತು. ಆಗ ನಾನು ಹೌಸ್ ಸರ್ಜನ್ ಆಗಿದ್ದೆ. ಅಲ್ಲಿಂದ 6 ತಿಂಗಳಿಗೆ ನಮ್ಮ ಮದುವೆಯ ಡೇಟ್ ಫಿಕ್ಸ್ ಆಯಿತು. ಕೈಯೊಳಗೆ ನನ್ನ ಕೈ, ನಾವಿಬ್ಬರೂ ಕೈ ಹಿಡಿದು ಹೊರಟರೆ ಸಾಕಿತ್ತು. ಆ ಸ್ಥಳವೇ ನಮಗೆ ರೊಮ್ಯಾಂಟಿಕ್ ಆಗಿಬಿಡುತ್ತಿತ್ತು. ನಾನು ಅವನು ಸುತ್ತದ ಸ್ಥಳವಿಲ್ಲ. ಅವನ ಪಿಸುನುಡಿಗಳು ಮೆಲುವಾದ ಅಪ್ಪುಗೆಗಳು, ಕಣ್ಣಿನಲ್ಲಿಯೇ ಒಲವ ಪ್ರದರ್ಶನ, ಸಾವಿರಾರು ಕನಸುಗಳು. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥಿಕೊಂಡಿದ್ದೆವು. ನೋಡುತ್ತಿದ್ದಂತೆ ಮದುವೆಯ ದಿನ ಹತ್ತಿರವಾಗತೊಡಗಿತ್ತು. ನಮ್ಮಿಬ್ಬರಿಗೂ ಒಂದು ತರಹದ ಪುಳಕ, ಮುಂದೆ ನಾವು ಸದಾ ಒಟ್ಟಿಗೆ ಇರಬಹುದು ಎಂದು. ಅಷ್ಟರಲ್ಲಿ ಅವನ ಕಂಪನಿ ಅವನನ್ನು ಅಮೆರಿಕಾಗೆ ಪ್ರಮೋಷನ್ ಮೇಲೆ ಕಳಿಸಿಕೊಡುತ್ತಿದ್ದರು.
ಅದು 1 ವರ್ಷದ ಅಗ್ರಿಮೆಂಟ್ ಹೊಂದಿತ್ತು. ಅದು ಮದುವೆಯಾಗಿ 2 ದಿನಕ್ಕೆ ಅವನು ಹೊರಡುತ್ತಿದ್ದ. ಆ ಸಂಭ್ರಮ ಬೇರೆ. ಸರಿ, ಮದುವೆಯಾಯಿತೋ. ನಮ್ಮ ಮೊದಲ ಕನಸು ನನಸಾಗಿತ್ತು. ಮುಂದೆ ನಾವಿಬ್ಬರೂ ಸೇರಿ ಬಹಳಷ್ಟು ಅಚೀವ್ ಮಾಡೋದಿತ್ತು. ಅದರ ಆರಂಭವಾಗಿತ್ತು. ನಮ್ಮ ದಾಂಪತ್ಯ ಜೀವನ ನಾವು ನನ್ನ ಹೌಸ್ ಸರ್ಜನ್ ಮುಗಿದ ಮೇಲೆ ಶುರು ಮಾಡುವುದು ಎಂದು ಮಾತನಾಡಿಕೊಂಡೆವು. ಅಷ್ಟರಲ್ಲಿ ಅವನು ಕೂಡ ಅಮೆರಿಕೆಯಿಂದ ಬರುತ್ತಾನೆ. ಇದು ನಮ್ಮ ಒಂದು ಪ್ಲಾನ್ ಆಗಿತ್ತು. ಈ ಸಂತೋಷದಲ್ಲಿ ಪ್ರಪಂಚವೇ ಬಹಳ ಸುಂದರವಾಗಿ ಕಂಡಿತ್ತು. ನಮಗೆ ಮದುವೆ ಮುಗಿಯಿತು. ಅದು ಆಗುತ್ತಿದ್ದಂತೆ ಅವನು ಹೊರಡಲು ತಯಾರಿ ನಡೆಸಲು ಶುರು ಮಾಡಿದೆವು. ಆ 2 ದಿನ ಅದರಲ್ಲೇ. 2ನೆಯ ದಿನ ರಾತ್ರಿಯ ಫ್ಲೈಟ್ ಅವನಿಗೆ. ಎಲ್ಲರೂ ಹೋಗಿ ಏರ್ಪೋರ್ಟ್ಗೆ ಬಿಟ್ಟು ಬಂದೆವು. ತಲುಪಿದ ಮೇಲೆ ಫೋನ್ ಮಾಡಿದ್ದ. ಪ್ರತಿದಿನ ವಿಡಿಯೋ ಕಾಲ್ ಇದ್ದೇ ಇರುತ್ತಿತ್ತು. ನೋಡುತ್ತಿದ್ದಂತೆ 1 ವರ್ಷ ಕಳೆದಿತ್ತು. ಅವನು ಭಾರತಕ್ಕೆ ಬರಲು ಇನ್ನು 1 ವಾರ ಅಷ್ಟೇ ಇತ್ತು. ಊರಿಗೆ ಬರುತ್ತಿರುವ ಎಕ್ಸೈಟ್ಮೆಂಟ್ ಅವನಲ್ಲಿ ಬಹಳ ಇತ್ತು. ಅವನು ನಮ್ಮೆಲ್ಲರಿಗಾಗಿ ಶಾಪಿಂಗ್ ಶುರು ಮಾಡಿದ್ದ. ಅದೊಂದು ದಿನ ಅವನು ತನ್ನ ಆಫೀಸ್ನಿಂದ ಬರುತ್ತಿದ್ದ ಅವನ ಕಾರು ಭೀಕರವಾಗಿ ಅಪಘಾತಕ್ಕೆ ಒಳಗಾಗಿತ್ತು. ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದ. ಅವನ ಕಂಪನಿಯಿಂದ ಫೋನ್ ಬಂತು. ಅಲ್ಲಿಗೆ ನನ್ನ ಪ್ರಪಂಚವೇ ಆಗಿದ್ದ ಅವನು ಶಾಶ್ವತವಾಗಿ ಕಣ್ಮರೆಯಾಗಿದ್ದ. ಅವನ ಬಾಡಿಯನ್ನು, ಅವನ ಎಲ್ಲ ಸಾಮಾನುಗಳನ್ನು ಕಂಪನಿಯು ಕಳಿಸಿತ್ತು. ಇದೇ ಕೈಯಲ್ಲಿ ಅವನ ಹೆಣಕ್ಕೆ ಬೆಂಕಿ ಇಟ್ಟಿದ್ದೆ. ಅವನ ಜೊತೆಯಲ್ಲಿ ನನ್ನ ಕನಸುಗಳು, ಜೀವನ ಎರಡೂ ಸುಟ್ಟು ಹೋಗಿದ್ದವು. ಆಮೇಲೆ ಮನಸ್ಸನ್ನು ಬದಲಾವಣೆಗೆ ತರಲು ಎಂಡಿಗೆ ಜಾಯಿನ್ ಆದೆ. ಮರೆತಂತೆ ನಟಿಸಿದೆ. ಕ್ರಮೇಣ ನನಗೇ ಅರಿಯದೆ ನನ್ನಲ್ಲೇ ಬದಲಾವಣೆಗಳಾದವು. ಮೌನಿಯಾದೆ, ನಗು ಮರೆತೆ, ಗಂಭೀರವಾದೆ. ಈಗ ನಾನು ಇರುವುದು ನನ್ನ ಅತ್ತೆ ಮನೆಯಲ್ಲಿ. ಜಲಜಾ ಅವರು ನನ್ನ ಅತ್ತೆ. ಮೂವರು ನನ್ನ ಮರುಮದುವೆಗೆ ಮಾಡದ ಪ್ರಯತ್ನಗಳು ಒಂದೆರಡಲ್ಲ. ನಾನು ಒಪ್ಪಲಿಲ್ಲ. ಇಂದಿಗೂ ಅವನ ನೆನಪಿನಲ್ಲೇ ಬದುಕು ಸಾಗಿಸುತ್ತಿರುವೆ. ಇವತ್ತೂ ಕೂಡ ನಾನು ಇದನ್ನು ಯಾಕೆ ನಿಮ್ಮ ಹತ್ತಿರ ಹೇಳುತ್ತಿದ್ದೀನಿ ಎಂದರೆ, ನನ್ನ ಹಾಗೂ ನಿಮ್ಮ ಬಗ್ಗೆ ಆಸ್ಪತ್ರೆಯಲ್ಲಿ ಹಬ್ಬಿರುವ ಗಾಸಿಪ್ ಬಗ್ಗೆ ನನಗೂ ಗೊತ್ತು. ಅದೂ ಅಲ್ಲದೆ ನೀವು ಬಂದ ಮೇಲೆ ನನ್ನಲ್ಲೂ ಕೂಡ ಬದಲಾವಣೆ ಆಗತೊಡಗಿದೆ. ಒಂದು ಕಾಲದಲ್ಲಿ ರಂಜನ್ ಇದ್ದಾಗಿನ ಸೌಜನ್ಯ ಹೊರಬರುತ್ತಿದ್ದಾಳೆ. ನೀವು ಬಂದ ಮೇಲೆ ಅದು ನನ್ನ ಗಮನಕ್ಕೂ ಬಂದಿದೆ. ಇಂದು ಈ ಪಾರ್ಟಿಯಲ್ಲಿ ಆದ ಘಟನೆ, ನೀವು ನನ್ನನ್ನು ಪ್ರೊಟೆಕ್ಟ್ ಮಾಡಿದ ರೀತಿ, ಇವತ್ತು ಇದನ್ನೆಲ್ಲ ನಿಮ್ಮ ಹತ್ತಿರ ಹೇಳುವಂತೆ ಮಾಡಿತು. ನನ್ನ ಬಗ್ಗೆ ಬೇರೆಯವರು ನಿಮ್ಮ ಹತ್ತಿರ ಬಂದು ಕೆಟ್ಟದಾಗಿ ಹೇಳುವ ಮೊದಲೇ ನಾನೇ ಹೇಳಿಬಿಡಬೇಕು ಅಂತ ಹೇಳಿದ್ದು. ಈಗ ನನ್ನ ಮನಸ್ಸು ಹಗುರವಾಯಿತು. ಆಕಾಶ್ ಏನೂ ಹೇಳಬೇಕೆಂದು ಬಾಯಿ ತೆಗೆಯಬೇಕು. ಅಷ್ಟರಲ್ಲಿ ಅವಳು, ಬನ್ನಿ ಆಕಾಶ್, ಹೋಗೋಣ, ಬಹಳ ತಡವಾಯಿತು, ಈಗಾಗಲೇ ಎಂದಳು ಸೌಜನ್ಯ. ಅವಳನ್ನು ಮನೆಯ ಹತ್ತಿರ ಬಿಟ್ಟನು. ಗುಡ್ ನೈಟ್ ಆಕಾಶ್ ಎಂದು ಹೇಳಿದವಳು ಅಷ್ಟು ದೂರ ಹೋಗಿ ಒಮ್ಮೆ ಹಿಂತಿರುಗಿ ನೋಡಿ ಕೈಯಾಡಿಸಿ ಹೋದಳು. ಪ್ರತಿಯಾಗಿ ಅವನು ಕೈಯಾಡಿಸಿದ. ಮರುದಿನ ಎಂದಿನಂತೆ ಅವಳನ್ನು ಪಿಕಪ್ ಮಾಡಲು ಹೋದವನು ಅವಳಿಗೆ ಫೋನ್ ಮಾಡಿದಾಗ ಅವಳ ನಂಬರ್ ನಾಟ್ ರೀಚಬಲ್ ಆಗಿತ್ತು. ಅವನಿಗೆ ಅಚ್ಚರಿಯಾಗಿತ್ತು. ಜೊತೆಯಲ್ಲಿ ಒಂದು ಸಣ್ಣ ಆತಂಕ ಶುರುವಾಗಿತ್ತು. ತಕ್ಷಣ ಕಾರಿನಿಂದ ಇಳಿದವನು ಅವಳ ಮನೆಯ ಕಡೆಗೆ ಹೋದ. ಅವಳ ಮನೆಯ ಬೆಲ್ ಮೂಡಿದ. ನೋ ರೆಸ್ಪಾನ್ಸ್. ಪಕ್ಕದ ಮನೆಯಲ್ಲಿ ವಿಚಾರಿಸಿದಾಗ ಅವರು, ನೀವು ಎಂದರು. ನಾನು ಡಾಕ್ಟರ್ ಆಕಾಶ್ ಅಂತ ಅಂದಾಗ, 1 ನಿಮಿಷ ಇರಿ ಎಂದು ಒಳಗೆ ಹೋದವರು ಒಂದು ಎನ್ವಲಪ್ ಕೊಟ್ಟು, ಇದು ಸೌಜನ್ಯ, ನೀವು ಬಂದರೆ ಕೊಡಲು ಹೇಳಿದರು ಎಂದ. ಅವರೆಲ್ಲಿಗೆ ಹೋಗಿದ್ದಾರೆ ಮತ್ತೆ ಯಾವಾಗ ಬರುತ್ತಾರೆ ಎಂದ. ಇವರು ಮನೆಯನ್ನು ಬಾಡಿಗೆಗೆ ಕೊಟ್ಟು ಹೋಗಿದ್ದಾರೆ. ಅವರ ಅಮ್ಮನನ್ನು ಅವರ ಅಣ್ಣನ ಮನೆಯಲ್ಲಿ ಬಿಟ್ಟು ಸೌಜನ್ಯ ಅಮೆರಿಕಾಗೆ ಹೊರಟಿದ್ದಾರೆ, ಹೈಯರ್ ಸ್ಟಡೀಸ್ಗೆ ಎಂದರು. ಪತ್ರ ಹಿಡಿದ ಅವನ ಕೈಗಳು ಕಂಪಿಸಿದವು. ಅವನು ಅವರಿಗೆ ಥ್ಯಾಂಕ್ಸ್ ಹೇಳಿ ಹೊರಬಂದವನು ವೇಗವಾಗಿ ನಡೆದು ಕಾರ್ ಹತ್ತಿ ಕೂತವನು ಸುಧಾರಿಸಿಕೊಳ್ಳತೊಡಗಿದ. ನಂತರ ಆ ಎನ್ವಲಪ್ ಓಪನ್ ಮಾಡಿದ ಆಕಾಶ್. ಅದರಲ್ಲಿ ಅವಳ ರಾಜೀನಾಮೆ ಇತ್ತು. ಜೊತೆಗೆ ಅವಳ ಪತ್ರ ಹೊಂದಿತ್ತು. ನಿಮ್ಮನ್ನು ಏನೆಂದು ಕರೆಯಲು ತೋಚುತ್ತಿಲ್ಲ. ಒಳ್ಳೆಯ ಫ್ರೆಂಡ್, ಗೈಡ್, ಅಲ್ಲ. ಅಷ್ಟೇ ಅಲ್ಲ, ನನ್ನ ಜೀವನವು ಒಂಟಿಯಾಗಿ ನರಳುತ್ತಿರುವಾಗ ಸಾಂತ್ವನವಾಗಿ ನನ್ನ ಖಾಲಿತನವನ್ನು ತುಂಬಲು ಬಂದ. ಈ ಪದ ಬಳಸುವುದು ಸರಿಯೋ ತಪ್ಪೋ ಗೊತ್ತಿಲ್ಲ. ಪ್ರೇಮಿಯಾಗಿ ನೀವು ಬರಬರುತ್ತಾ ನನ್ನ ಅಸ್ತಿತ್ವವನ್ನು ಆವರಿಸತೊಡಗಿದ್ದು ನನಗೆ ಆತಂಕವಾಗಿತ್ತು. ನೀವು ಇನ್ನೂ ಜೀವನ ಆರಂಭಿಸಬೇಕಾಗಿರುವವರು, ನಾನು ಜೀವನ ಮುಗಿಸಿಕೊಂಡವಳು. ನಿಮ್ಮ ಮೇಲೆ ನನ್ನ ನೆರಳು ಕೂಡ ಬೀಳಬಾರದು ಆಕಾಶ್. ನಿಮ್ಮ ಮನದಲ್ಲಿ ಇರಬೇಕಾಗಿರುವುದು ನಾನಲ್ಲ, ಮುಂದೆ ನೀವು ಮದುವೆಯಾಗುವ ಹುಡುಗಿ. ಈಗಾಗಲೇ ಗಾಸಿಪ್ ಶುರುವಾಗಿದೆ. ಮುಂದೆ ಬೇರೆ
ಅಸಹ್ಯದ ಕಲ್ಪನೆಗಳೂ ಅವರಿಗೆ ಬರಬಹುದು. ಅದರಿಂದ ನಿಮ್ಮ ಭವಿಷ್ಯ ಹಾಳಾಗುತ್ತದೆ. ಅದಕ್ಕಾಗಿ ಈ ನಿರ್ಧಾರವನ್ನು ಮಾಡಿ ನಿಮ್ಮಿಂದ ಶಾಶ್ವತವಾಗಿ ದೂರ ಹೊರಟಿದ್ದೀನಿ. ಹುಡುಕಬೇಡಿ. ಜೀವನದಲ್ಲಿ ನಾನು ಒಂದು ಹಾದು ಹೋದ ಮೋಡ ಎಂದುಕೊಂಡು ಮರೆತು ಬಿಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಎಂದು ಮುಗಿಸಿದ್ದಳು. ಕಣ್ಣು ಒರೆಸಿಕೊಂಡ. ನಿನ್ನನ್ನು ದೂರ ಮಾಡಿಕೊಳ್ಳುವ ಮಾತೇ ಇಲ್ಲ. ನೀನು ನನಗೆ ಬೇಕು. ನನ್ನ ಪ್ರೀತಿಯಾಗಿ ಬೇಕು. ಪ್ರೀತಿಯ ಹೆಂಡತಿಯಾಗಿ ಬೇಕು. ನನ್ನ ತಂದೆಗೆ ಮಗಳಾಗಿ ಬೇಕು. ನನ್ನ ಆಸ್ಪತ್ರೆಗೆ ಡಾಕ್ಟರ್ ಆಗಿ ನೀನು ಬೇಕು. ನನ್ನ ಮುದ್ದು ಮಕ್ಕಳ ಮುದ್ದು ಅಮ್ಮನಾಗಿ ನೀನು ಬೇಕೇ ಬೇಕು. ನೀನು ಎಲ್ಲೇ ಇರೋ, ನಿನ್ನನ್ನು ಹುಡುಕದೆ ಬಿಡಲಾರೆ. ನೀನಲ್ಲದೆ ಬೇರೆ ಯಾರನ್ನೋ ನಾನು ನನ್ನ ಪ್ರೇಯಸಿಯಾಗಿ, ನನ್ನ ಹೆಂಡತಿಯಾಗಿ ಕಲ್ಪಿಸಿಕೊಳ್ಳಲಾರೆ. ಯು ಆರ್ ಮೈನ್ ಸೌಜನ್ಯ. ಐ ವಾಂಟ್ ಲೆಟ್ ಯು ಗೋ ಅವೇ ಫ್ರಮ್ ಮೀ. ಐ ಆಮ್ ಕಮಿಂಗ್ ಸೌಜನ್ಯ ಎಂದವನು ಕಣ್ಣು ಒರೆಸಿಕೊಂಡು ಅಲ್ಲಿಂದ ಹೋದ ಆಕಾಶ್. ಸೌಜನ್ಯ ಅಂದು ಅಮೆರಿಕಾಗೆ ಹೊರಟು ನಿಂತಿದ್ದಳು. ಯಾರೂ ಬರೋದು ಬೇಡ, ನಾನೇ ಹೋಗುತ್ತೀನಿ ಎಂದು ಕ್ಯಾಬ್ ಹತ್ತಿದ್ದಳು. ಅದು ಮುಂದೆ ಹೊರಟಾಗ ಮೊದಲ ಬಾರಿ ತಾನು ಆಕಾಶ್ನ ಕಾರನ್ನೋ ಕ್ಯಾಬ್ ಎಂದು ಹತ್ತಿ ಹೋಗಿದ್ದು ನೆನಪಾಗಿತ್ತವಳಿಗೆ. ಕಣ್ಣು ತುಂಬಿ ಅರಿಯತೊಡಗಿತ್ತು. ಆಗ ಡ್ರೈವರ್ ಟಿಶ್ಯೂ ಕೊಟ್ಟಿದ್ದ. ಆಕಾಶ್ ಅವಳ ಮೈಮನದಲ್ಲಿ ತುಂಬಿ ಹೋಗಿದ್ದ. ಅವನನ್ನು ದೂರ ಮಾಡುವ ವ್ಯರ್ಥ ಪ್ರಯತ್ನ ಅಷ್ಟೇ ಅವಳದ್ದು. ಅವಳ ಉಸಿರಾಗಿ ಹೋಗಿದ್ದ ಅವನು. ಕಣ್ಣಿಂದ ನೀರು ಹರಿದಂತೆ ಡ್ರೈವರ್ ಟಿಶ್ಯೂ ಕೊಡುತ್ತಾ ಇದ್ದ. ಇಡೀ ಬಾಕ್ಸ್ ಖಾಲಿ. ಅವಳು ಟಿಶ್ಯೂಗಾಗಿ ಕೈ ಚಾಚಿದಳು. ಮೇಡಮ್, ಟಿಶ್ಯೂ ಖಾಲಿ ಎಂದ ಡ್ರೈವರ್. ಏನು, ಖಾಲಿನಾ ಎಂದವಳು ಬಯಲು ಡ್ರೈವರ್ ಕಡೆಗೆ ತಿರುಗಿದಳು. ಅಷ್ಟೇ. ಅವನನ್ನು ಅಪ್ಪಿಕೊಂಡಿದ್ದಳು ಸೌಜನ್ಯ. ಅವನು ಕೂಡ ಅವಳನ್ನು ಅಪ್ಪಿಕೊಂಡಿದ್ದ. ಆಕಾಶ್ ಎಂದಳು. ಹ್ಞೂ ಎಂದ. ನಾನು ನಿಮ್ಮನ್ನು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿರುವೆ. ಅದು ನಿಮಗೆ ತಿಳಿಯಬಾರದು ಅಂತಾನೆ ನಿಮ್ಮಿಂದ ದೂರ ಹೊರಟಿದ್ದೆ ಎಂದಳು. ಮತ್ತೆ ನನ್ನನ್ನು ಬೇರೆ ಮದುವೆ ಮಾಡಿಕೊಳ್ಳಿ ಎಂದೇ ಅಂದ. ಬೇರೆಯ ಹುಡುಗಿ ಜೊತೆಗೆ ಮದುವೆ ಏನು? ಸ್ವಲ್ಪ ಸಲುಗೆ ತಗೊಂಡೆ ಅಷ್ಟೇ. ನಿಮ್ಮ ಕತೆ ಮುಗೀತು ತಿಳಿದುಕೊಳ್ಳಿ ಎಂದಳು ಸೌಜನ್ಯ. ಮತ್ತೆ ಇಷ್ಟು ಪ್ರೀತಿ ಇರೋಳು ಅದು ಹೇಗಮ್ಮ ನನ್ನ ಬಿಟ್ಟು ಹೊರಟಿದ್ದೆ ಎಂದಾಗ ಅವನೆದೆಯಲ್ಲಿ ಮುಖ ಹುದುಗಿಸಿ ಗೊತ್ತಿಲ್ಲ, ಹೇಗೆ ಇರುತ್ತಿದ್ದೇನೋ ಏನೋ ಅಂದಳು. ಈಗ ನಿನ್ನ ಅಮೆರಿಕ ಪ್ರಯಾಣ ಕ್ಯಾನ್ಸಲ್. ಈಗ ನಿನ್ನ ಪ್ರಯಾಣ ಕೇವಲ ನನ್ನೆಡೆಗೆ. ನಿನ್ನ ವಾಸ ನನ್ನೆದೆಯಲ್ಲಿ. ಗೊತ್ತಾಯಿತಾ ಎಂದವನು. ಸೌಜನ್ಯ, ನಿನ್ನ ಜೀವನ ಪೂರ ಈ ನನ್ನ ತೋಳುಗಳಲ್ಲಿ ಬಂದಿಯಾಗಿರಲು ನಿನಗೆ ಸಮ್ಮತವೇ ಎಂದ. ಎಸ್ ಎಂದಳು ಸೌಜನ್ಯ. ಐ ಲವ್ ಯು ಸೋ ಮಚ್ ಸೌಜನ್ಯ ಎಂದ. ಐ ಲವ್ ಯು ಮೋರ್ ದ್ಯಾನ್ ಮೀ ಆಕಾಶ್ ಎಂದಳು. ಇಬ್ಬರೂ ಅಪ್ಪುಗೆಯಲ್ಲಿ ಮೈಮರೆತಿದ್ದರು. ಇಬ್ಬರಿಗೂ ಕಳೆದುಕೊಳ್ಳುತ್ತಿದ್ದ ಏನೋ ಸಿಕ್ಕ ನೆಮ್ಮದಿ ಪಡೆದಿದ್ದರು. ಆಗ ಸೌಜನ್ಯ, ನಾನು ಇಲ್ಲಿರುವುದು ನಿಮಗೆ ಹೇಗೆ ಗೊತ್ತಾಯಿತು ಆಕಾಶ್ ಎಂದಳು. ಡಿಟೆಕ್ಟಿವ್ ಏಜೆನ್ಸಿ ಮೂಲಕ. ಅದೂ ಅಲ್ಲದೆ ಸೌಜನ್ಯ, ನಿನ್ನ ಬಗ್ಗೆ ನೀನು ಹೊಸದಾಗಿ ನಮ್ಮ ಆಸ್ಪತ್ರೆಗೆ ಸೇರಿದಾಗ ಒಮ್ಮೆ ಬಹಳ ಜ್ವರ ಬಂದಿತ್ತು, ನೆನಪಿದೆಯಾ ನಿನಗೆ? ಆಗ ಅಪ್ಪ ನಿನ್ನ ಬಗ್ಗೆ ವಿಚಾರಿಸಲು ನಿನ್ನ ನಂಬರ್ಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡಿದ ಜಲಜಾ ಆಂಟಿ ಅವರನ್ನು ಮನೆಗೆ ಕರೆದಿದ್ರಂತೆ. ಆಗ ನಿನ್ನನ್ನು ನೋಡಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದ ಮೇಲೆ ಗೋಡೆಯಲ್ಲಿದ್ದ ಅವನ ಫೋಟೋ ನೋಡಿ ಯಾರೋ ಎಂದಾಗ ಅವನು ನನ್ನ ಮಗ ಅಂತ ಹೇಳಿ ನಿನ್ನ ವಿಚಾರ ಎಲ್ಲ ಹೇಳಿದ್ದರು. ನೀನು ಆಸ್ಪತ್ರೆಗೆ ಅಪಾಯಿಂಟ್ಮೆಂಟ್ ಆದಾಗಲೇ ನಿನ್ನ ಬಗ್ಗೆ ಹೇಳಿ ನಿನಗೆ ಒಳ್ಳೆಯ ಪೇರ ಆಗುತ್ತಾಳೆ ಕಣೋ ಎಂದಿದ್ದರು. ನಿನ್ನ ಬಗ್ಗೆ ಎಲ್ಲ ಗೊತ್ತಾದ ದಿನ ಅಂದೇ ಆ ಕ್ಷಣ ಅಪ್ಪ ಡಿಸೈಡ್ ಮಾಡಿದ್ದರು, ನೀನೇ ನನ್ನ ಹೆಂಡತಿ ಎಂದು, ಅವರ ಸೊಸೆ ಎಂದು. ಅದನ್ನು ಅಲ್ಲೇ ಜಲ್ಜಾ ಆಂಟಿಗೆ ಹೇಳಿ ಅವರು ಒಪ್ಪಿದ್ದರು. ಆಮೇಲೆ ಈ ಅಮ್ಮನವರ ದರ್ಶನ ಹಲವಾರು ಬಾರಿ ಅಪ್ಪ ನನಗೆ ವಿಡಿಯೋ ಕಾಲ್ ಮಾಡಿ ನಿನಗೆ ತಿಳಿಯದಂತೆ ತೋರಿಸಿದ್ದಾರೆ. ನಿನಗೆ ಗೊತ್ತಿರಲಿಲ್ಲ ಅಷ್ಟೇ. ಆ ದಿನ ನನ್ನ ಕಾರು ನಿಮ್ಮ ಮನೆಯ ಹತ್ತಿರ ಬಂದಿತ್ತು. ನಾನು ನಿನ್ನನ್ನು ನೋಡಲೆಂದೇ ಬಂದಿದ್ದೆ. ಆದರೆ ನೀನು ಗಡಿಬಿಡಿಯಲ್ಲಿ ಕ್ಯಾಬ್ ಅಂತ ನನ್ನ ಕಾರ್ ಹತ್ತಿದೆ ಎಂದವನು. ನಿನ್ನ ಮೇಲಿನ ನನ್ನ ಪ್ರೀತಿ ಬಹಳ ಆಳವಾದದ್ದು ಸೌಜನ್ಯ, ಇವತ್ತು ನಿನ್ನೆಯದಲ್ಲ ಎಂದ. ಅದೂ ಅಲ್ಲದೆ ನೀನು ನನ್ನನ್ನು ಒಪ್ಪಬೇಕಿತ್ತು. ಆದರೆ ಈಗ ನೀನು ಒಪ್ಪಿದೆ. ಜೀವನಕ್ಕೆ ನೆಮ್ಮದಿಯಾಯಿತು ಎಂದವನು. ನಮ್ಮಿಬ್ಬರ ಬಗ್ಗೆ ಗಾಸಿಪ್ ಹಬ್ಬಿಸಿದ್ದು ಬೇರೆ ಯಾರೂ ಅಲ್ಲ, ರೋಹಿತ್ ಎಂದ. ವಾಟ್? ಏನು ಡಾಕ್ಟರ್ ರೋಹಿತಾ? ಯಾಕೆ ಎಂದಳು ಸೌಜನ್ಯ. ಏಕೆಂದರೆ ಈ ಸೌಜನ್ಯ ಮೇಲೆ ಅವನಿಗೆ ಲವ್ ಆಗಿತ್ತು. ಅವನ ಜೊತೆಯಲ್ಲಿ ನೀನು ಯಾವತ್ತೂ ಕ್ಲೋಸ್ ಆಗಿರಲಿಲ್ಲ. ನಾನು ಬಂದ ಮೇಲೆ ನನ್ನ ಜೊತೆಯಲ್ಲಿ ನೀನು ಬಹಳ ಕ್ಲೋಸ್ ಆಗಿ ಇರೋದು ನೋಡಿ ಅವನಿಗೆ ಸಿಟ್ಟು ಬಂತು. ಅದಕ್ಕಾಗಿ ಗಾಸಿಪ್ ಶುರು ಮಾಡಿದ ಎಂದ ಆಕಾಶ್. ಅಯ್ಯೋ ದೇವರೇ ಎಂದಳು. ನೀವು ಅವರನ್ನು ಕೆಲಸದಿಂದ ತೆಗೆಯಬೇಡಿ ಪ್ಲೀಸ್
ಎಂದಳು. ನನ್ನ ಹುಡುಗಿ ಏನು ಅಂತ ನನಗೆ ಗೊತ್ತಿಲ್ವಾ? ಕೆಲಸದಿಂದ ಅವನನ್ನೂ ತೆಗೆದಿಲ್ಲ, ಹಾಗೆ ನಿನ್ನ ರಾಜೀನಾಮೆ ಕೂಡ ತಗೊಂಡಿಲ್ಲ ಎಂದು ಅವಳು ಕೊಟ್ಟು ಹೋಗಿದ್ದ ರಾಜೀನಾಮೆ ಅವಳ ಎದುರಿಗೆ ಅರೆದು ಹಾಕಿ, ಈಗ ನಮ್ಮ ಮನೆಗೆ ಹೋಗೋಣ, ಎಲ್ಲರೂ ಅಲ್ಲಿ ನಮಗಾಗಿ ಕಾಯುತ್ತಿದ್ದಾರೆ ಎಂದ ಆಕಾಶ್. ಸೌಜನ್ಯ ಅದಕ್ಕೆ ಓಕೆ ಎಂದಳು. ಆಕಾಶ್ ಮನೆಯಲ್ಲಿ ಚಿದಾನಂದ್ ಅವರ ಜೊತೆಯಲ್ಲಿ ಮಾತನಾಡುತ್ತಾ ಕುಳಿತಿದ್ದರು ಸೌಜನ್ಯಾಳ ಅಪ್ಪ, ಅಮ್ಮ ಹಾಗೂ ಅತ್ತೆ. ಎಲ್ಲರೂ ಮಾತನಾಡಿ ಅಂದು ಸಂಜೆಯೇ ಅವರ ನಿಶ್ಚಿತಾರ್ಥ ಎಂದು ತಯಾರಿ ಶುರು ಮಾಡಿದ್ದರು. ಸಂಜೆ ಅಲಂಕಾರವಾಗಿ ಬಂದಿದ್ದ ಸೌಜನ್ಯನ ನೋಡಿ ಕಣ್ಣು ತುಂಬಿಕೊಂಡಿದ್ದ ಆಕಾಶ್. ಹಾಗೆ ಆಕಾಶ್ನ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ನೋಡಿ ಅವಳು ಮೈಮರೆತಿದ್ದಳು. ಅವರಿಬ್ಬರ ಎಂಗೇಜ್ಮೆಂಟ್ ಆದ ಮೇಲೆ ಹಿರಿಯರೆಲ್ಲರ ಆಶೀರ್ವಾದ ಪಡೆದರು ಇಬ್ಬರು. ಇನ್ನು 15 ದಿನಗಳ ನಂತರ ಮದುವೆಯ ಡೇಟ್ ಫಿಕ್ಸ್ ಮಾಡಿದರು. ನಂತರ ಆಕಾಶ್ ಅವಳಿಗೆ ತನ್ನ ಮನೆಯ ಪರಿಚಯ ಮಾಡಿಕೊಟ್ಟವನು. ಇದು ಸದ್ಯಕ್ಕೆ ನನ್ನ ರೂಮ್, ಅಲ್ಲಲ್ಲ ಈಗಿನಿಂದಲೇ ನಮ್ಮ ರೂಮ್ ಎಂದ ಆಕಾಶ್. ಸೌಜನ್ಯ, ಈ ರೂಮಿನಲ್ಲಿ ನಿನಗೆ ಏನಾದರೂ ಚೇಂಜಸ್ ಬೇಕಾದರೆ ಹೇಳೋ, ಮಾಡಿಸ್ತೀನಿ ಎಂದ. ಅದಕ್ಕೆ ಸೌಜನ್ಯ, ನನ್ನ ಅಭಿರುಚಿ ನಿಮ್ಮ ಅಭಿರುಚಿ ಸೇಮ್ ಟು ಸೇಮ್ ಎಂದಳು. ನಿಜವಾಗಿಯೂ ಎಂದ ಆಕಾಶ್. ಹ್ಞೂ ಎಂದವಳು. ನಾನೇನೂ ಮುಚ್ಚುಮರೆ ಇಲ್ಲ ಗೊತ್ತಾ ಎಂದಳು. ಹ್ಞೂ ಕಣೆ, ಹೌದು, ಅದಕ್ಕೆ ಇವತ್ತು ಬೆಳಗ್ಗೆ ತಮ್ಮ ಮನಸ್ಸಿನ ಮಾತು ಹೇಳಲು ಒಂದು ಬಾಕ್ಸ್ ಟಿಶ್ಯೂ ಖಾಲಿ ಮಾಡಿದ್ರು ಈ ಮೇಡಮ್ ಎಂದು ಅವಳಿಗೆ ಕಣ್ಣು ಹೊಡೆದಿದ್ದ. ಅದಕ್ಕೆ ಆಕಾಶ್ ಎಂದು ಅವನನ್ನು ಹೊಡೆಯಲು ಹೋದಳು. ಅಲ್ಲೇ ರೂಮಿನಲ್ಲಿ ಅವಳನ್ನು ಓಡಾಡಿಸಿದ್ದ ಆಕಾಶ್, ಸೌಜು ಎಲ್ಲಿ ನನ್ನ ಹಿಡಿ ಮತ್ತೆ ಎಂದವನು. ತಾನೇ ಆಟ ಆಡಿಸಿ ಅವಳಿಗೆ ಸಾಕಾಗಿದೆ ಎಂದು ಗೊತ್ತಾದಾಗ ನಿಂತವನು ತನ್ನ ತೋಳು ಚಾಚಿದ್ದ. ಅವನೆಡೆಗೆ ಓಡಿ ಬಂದವಳು ಅವನ ತೋಳುಗಳಲ್ಲಿ ಸೇರಿ ಹೋಗಿದ್ದಳು ಸೌಜನ್ಯ. ಅವಳನ್ನು ತನ್ನ ತೋಳುಗಳಲ್ಲಿ ಅಡಗಿಸಿಕೊಂಡಿದ್ದ ಆಕಾಶ್, ಸೌಜನ್ಯ, ಥ್ಯಾಂಕ್ ಯು ಸೋ ಮಚ್ ಬಂಗಾರಿ, ಈ ಸಂತೋಷಕ್ಕಾಗಿ ಎಂದ. ಅದಕ್ಕವಳು, ಅದು ನನ್ನ ಮಾತು, ನೀವು ಹೇಳಿದಿರಿ ಆಕಾಶ್ ಎಂದಳು. ಆಗ ಸೌಜನ್ಯ, ಐ ಲವ್ ಯು ಸೋ ಸೋ ಮಚ್ ಆಕಾಶ್, ಲೈಫ್ನಲ್ಲಿ ನನಗೂ ಖುಷಿಯಿಂದ ಬದುಕಲು ಆಗುತ್ತೆ ಅಂತ ಹೇಳಿಕೊಟ್ಟವರು ನೀವು, ಆದರೆ ಒಂದು ಪ್ರಾಮಿಸ್ ಮಾಡಿ ಎಂದಳು. ಅವಳು ಚಾಚಿದ ಕೈಯಲ್ಲಿ ಕೈ ಇಟ್ಟು, ಏನು ಹೇಳು ಬಂಗಾರಿ ಎಂದ. ಕಡೆಯವರೆಗೂ ನನ್ನ ಜೊತೆಗೆ ಇರುತ್ತೀನಿ ಅಂತ. ಖಂಡಿತ ಬಂಗಾರಿ ಎಂದವನನ್ನು ಈ ಬಾರಿ ಸೌಜನ್ಯನೇ ಅಪ್ಪಿಕೊಂಡಿದ್ದಳು. ನಂತರ ಅವಳನ್ನು ಮಂಚದಲ್ಲಿ ಕೂರಿಸಿದ ಆಕಾಶ್, ಬಂಗಾರಿ, ನಾನು ಚಿಕ್ಕ ವಯಸ್ಸಿನಲ್ಲಿ ಅಮ್ಮನನ್ನು ಕಳೆದುಕೊಂಡೆ ಕಣೋ, ಅದಕ್ಕೆ ಆಗಾಗ ನಿನ್ನ ಮಡಿಲಲ್ಲಿ ಮಗುವಾಗುವ ಆಸೆ ನನಗೆ ಎಂದ ಆಕಾಶ್. ಬಾಗಿ ಅವನ ಹಣೆಗೆ ಮುತ್ತಿಟ್ಟಿದ್ದ ಸೌಜನ್ಯ, ಖಂಡಿತ ಆಕಾಶ್ ಎಂದಿದ್ದಳು. ಅವಳು ಅವನ ಕೂದಲಲ್ಲಿ ಕೈ ಆಡಿಸುತ್ತಿದ್ದರೆ ನೆಮ್ಮದಿಯಾಗಿ ಅವಳ ಮಡಿಲಲ್ಲಿ ಮಲಗಿದ್ದ ಆಕಾಶ್, ಸೌಜು ಬಂಗಾರಿ ಎಂದ. ಹ್ಞೂ ಎಂದಳು. ಅವಳನ್ನು ತನ್ನೆಡೆಗೆ ಬಾಗಿಸಿಕೊಂಡವನು ಅವಳದರಗಳನ್ನು ಬಂಧಿಸಿದ್ದ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.